श्रुतिस्मृतिपुराणानामालयं करुणालयं नमामि भगवत्पादशङ्करं लोकशङ्करं शङ्करं शङ्कराचार्यं केशवं बादरायणम् सूत्रभाष्यकृतौ वन्दे भगवन्तौ पुनः पुनः भारतीकरुणापात्रं भारतीपदभूषणं भारतीपदमारूढं भारतीतीर्थमाश्रये विद्याविनयसम्पन्नं वीतरागं विवेकिनं वन्दे वेदान्ततत्त्वज्ञं विदुषेखरभारतीम् परमं क्लिष्टवेदान्तं परया श्लक्ष्णया गिरा यो बोधयति तं वन्दे परमानन्दभारतीम् जन्माद्यस्य यतोऽन्वयादितरतश्चार्थेष्वभिद्यस्वराट् तेने ब्रह्महृदाय आदिकवये मुह्यन्ति यत्सूरयः तेजो वारिमृदां यथा विनिमयो यत्र त्रिसर्गो मृषा धाम्ना स्वेन सदा निरस्तकुहकं सत्यं परं धीमहि. ಜಿಜ್ಞಾಸುಗಳೇ, ಬಾದರಾಯಣ ಪ್ರಣೀತವಾಗಿರುವಂತಹ ಅಷ್ಟಾದಶ ಮಹಾಪುರಾಣಗಳಲ್ಲಿ ಅನ್ಯತಮವಾಗಿರುವಂತಹ ತುಂಬ ಮಹತ್ವದ್ದಾಗಿರುವಂತಹ ಶ್ರೀಮದ್ ಭಾಗವತ ಪುರಾಣ ಅನ್ನುವಂತಹದ್ದನ್ನು ನಾವು ಕೈಗೆತ್ಕೊಂಡು ಮೂರನೇ ಸ್ಕಂದದ 9 ಅಧ್ಯಾಯಗಳನ್ನು ಮುಗಿಸಿದ್ವಿ. ಕಳೆದ ಅಧ್ಯಾಯದಲ್ಲಿ ಚತುರ್ಮುಖ ಬ್ರಹ್ಮನು ಮಹಾವಿಷ್ಣುವಿನ ಅಥವಾ ಶೇಷಶಾಹಿಯಾದ ಆದಿನಾರಾಯಣನ ನಾಭಿ ಕಮಲದಿಂದ ಹುಟ್ಟಿರುವಂತಹವನು ಹೇಗೆ ಹುಟ್ಟದ ಅನ್ನೋದನ್ನು ನೋಡಿ ಮುಂದಿನ ಸೃಷ್ಟಿ ಕಾರ್ಯವನ್ನು ಕೈಗೊಳ್ಳುವುದಕ್ಕೆ ಕೇವಲ ನನ್ನಿಂದ ಸಾಧ್ಯವಾಗದು, ಅದಕ್ಕೋಸ್ಕರ ಭಗವಂತನ ಕೃಪೆ ಬೇಕು, ಅನುಗ್ರಹ ಆಶೀರ್ವಾದ ಶಕ್ತಿ ಬೇಕು ಅನ್ನೋದನ್ನು ಇಟ್ಕೊಂಡು ಸ್ತೋತ್ರ ಮಾಡುವಂತಹದ್ದಾಯಿತು. ಆ ಸ್ತೋತ್ರದಲ್ಲಿ ಯಾವ ರೀತಿ ಈ ತ್ರಿಮೂರ್ತಿಗಳು ಮೂಲತಃ ಒಬ್ಬರೇ ಅನ್ನೋದನ್ನು 2 ಶ್ಲೋಕಗಳ ಮೂಲಕ ನಾವು ಸಿದ್ಧಪಡಿಸಿದ್ದಾಯಿತು. ಮೇಲಿನ ಮೇಲೆ ಸೃಷ್ಟಿಯ ವಿಷಯ ಬಂದಾಗ ವಿಷ್ಣುವೇನೆ ರಜೋಗುಣ ರೂಪದಿಂದ ಬ್ರಹ್ಮನಲ್ಲಿ ಪ್ರವೇಶಿಸಿ ಸೃಷ್ಟಿ ಮಾಡ್ದ ಅನ್ನೋ ಥರ ವಾಕ್ಯಗಳು ಮೇಲಿನ ಮೇಲೆ ಬರ್ತದೆ. ಇದರರ್ಥ ಹಾಗೇನೆ ಲಯ ಗುಣ ಸಂದರ್ಭ ಬಂದಾಗಲೂ ಇದೇ ಥರದ ಮಾತು ಬರುತ್ತೆ. ಆದ್ರಿಂದ ನಾವು ಯಾವ ಆಯಾಮಗಳಿಂದ ನೋಡಿದ್ರೂ ತ್ರಿಮೂರ್ತಿಗಳಲ್ಲಿ ಭೇದ ಅನ್ನುವಂತಹದ್ದು ಸುತರಾಂ ಸಲ್ಲದು. ಅದು ಭಾಗವತದ ಸಂದೇಶಕ್ಕೆ ಹೊಂದೋದಿಲ್ಲ. ಅಂತಹ ತ್ರಿಮೂರ್ತಿಗಳಲ್ಲಿ ಅಭೇದವನ್ನ, ಭಗವಂತನ ನಿರ್ಗುಣತ್ವವನ್ನ, ಜಗತ್ತಿನ ಮಿಥ್ಯಾತ್ವವನ್ನ ಭಾಗವತ ಮೇಲಿನ ಮೇಲೆ ಇಡೀ ಗ್ರಂಥದುದ್ದಕ್ಕೂ ಹೇಳ್ಕೊಂಡು ಬಂದಿದೆ. ಈ ಜಗತ್ತೆಲ್ಲ ಕಲ್ಪಿತವಾದದ್ದು ಅನ್ನೋ ಅರ್ಥದಲ್ಲಿ ನಾವು ಅನೇಕ ಬಾರಿ ನೋಡಿದ್ದೇವೆ. ಚತುರ್ಮುಖ ಬ್ರಹ್ಮನು ಮಹಾವಿಷ್ಣುವನ್ನ ಪ್ರಾರ್ಥನೆ ಮಾಡಿದಾಗ ಭಗವಂತನು ಪ್ರಸನ್ನನಾಗಿ ಸೃಷ್ಟಿಯಕ್ಕೆ ಬೇಕಾಗುವಂತಹ ಜ್ಞಾನಶಕ್ತಿಯನ್ನ ಚತುರ್ಮುಖ ಬ್ರಹ್ಮನಿಗೆ ದಯಪಾಲಿಸಿ ಅಂತರ್ಭೂತನಾಗ್ತಾನೆ. ಆ ಮೂಲಕ ನಾವು ಇನ್ನೂ ಒಂದು ಸಂದೇಶವನ್ನು ನಾವು ಗಮನಿಸಬಹುದು. ನಾನು ಕಳೆದ ಪಾಠದಲ್ಲಿ ಹೇಳಿದ್ನೋ ನೆನಪಿಲ್ಲ. ಯಾವಾಗ ಚತುರ್ಮುಖ ಬ್ರಹ್ಮನು ಸೃಷ್ಟಿಕರ್ತನನ್ನ ಅಥವಾ ಭಗವಂತನನ್ನ ಹುಡುಕಿ ಆ ಕಮಲದ ದೇಟಿನಲ್ಲಿ ಒಳಗಡೆ ಹೋಗ್ತಾ 10,000 ವರ್ಷಗಳನ್ನು ಹುಡುಕಿದನು, ಆವಾಗ
ಅವನ ದರ್ಶನ ಆಗಲಿಲ್ಲ. ಆಮೇಲೆ ತನ್ನ ಜಾಗಕ್ಕೇನೆ ಬಂದುಬಿಟ್ಟು ಎಲ್ಲವನ್ನು ಮನಸ್ಸನ್ನು ತಹಬಂದಿಗೆ ತಂದುಕೊಂಡು ಭಗವಂತನನ್ನ ಅಂತರ್ಮುಖಿಯಾಗಿ ಹುಡುಕೋದಕ್ಕೆ ಶುರು ಮಾಡ್ದ ಧ್ಯಾನದ ಮೂಲಕ. ಆವಾಗ ಭಗವಂತ ಅವನ ಹೃದಯಾಕಾಶದಲ್ಲಿ ಕಾಣಿಸ್ಕೊಂಡ. ಇದರ ಸಂದೇಶ ಏನು ಅಂದರೆ, ನಾವು ಭಗವಂತನನ್ನ ಹೊರಗಡೆ ಹುಡುಕಿದರೆ ಸಿಗುವಂತಹದ್ದಲ್ಲ, ನಮ್ಮ ಒಳಗಡೆನೆ ಹುಡುಕಬೇಕು ಅನ್ನುವಂತಹ ಸಂದೇಶವು ನಾವು ಅದರಲ್ಲಿ ನೋಡಿದ್ವಿ, ಗಮನಿಸಿದ್ವಿ. ಭಗವಂತನ ದರ್ಶನ ಅಂತ ಏನಾದರೂ ಆಗುವುದಿದ್ರೆ ಅದು ನಮ್ಮ ಹೃದಯಾಕಾಶದಲ್ಲಿ ಏನೇ ಆಗಬೇಕು, ಅಂತರ ದೃಷ್ಟಿಯಿಂದಲೇನೆ ಸಾಧ್ಯ ಅನ್ನುವ ಸಂದೇಶವನ್ನು ನಾವು ಅಲ್ಲಿ ನೋಡಿದ್ವಿ. ಹೀಗೆ ಹೇಳಿದ ತಕ್ಷಣ ಪ್ರಹ್ಲಾದನಿಗೆ, ಧ್ರುವನಿಗೆ ಹೊರಗಡೆ ದರ್ಶನ ಆಯ್ತಲ್ಲ ಅಂತ ಹೇಳಿದ್ರೆ, ಹೊರಗಡೆ ದರ್ಶನ ಆಗದೆ ಕೂಡ್ದು ಅಂತೇನಿಲ್ಲ, ಆಗಕೂಡ್ದು ಅಂತೇನಿಲ್ಲ. ಭಗವಂತನ ಯಾವಾಗ ಸಂಕಲ್ಪ ಮಾಡ್ತಾನೆ ಅವಾಗ ಹೊರಗಡೆ ದರ್ಶನವೂ ಕೊಡ್ತಾನೆ. ನಾನು ಪ್ರಯತ್ನ ಮಾಡಿ ಹುಡುಕ್ಲಿಕ್ಕೆ ಹೊರಟು ಹೋದಾಗ ಅಂತರ್ಮುಖಿಯಾಗಿ ಹೃದಯಾಕಾಶದಲ್ಲಿ ಹುಡುಕುವಂತಹದ್ದು ಭಗವಂತನನ್ನ ಕಾಣೋದಕ್ಕೆ ಬಹಳ ಸುಲಭ ಸರಳ ಉಪಾಯ ಅನ್ನುವಂತಹದನ್ನು ನಾವಿಲ್ಲಿ ನೋಡಿದ್ವಿ. ಮುಂದೆ ಚತುರ್ಮುಖ ಬ್ರಹ್ಮನು ಸೃಷ್ಟಿಯನ್ನ ಮಾಡುವುದಕ್ಕೆ ಶುರು ಮಾಡಬೇಕು. ಅದಕ್ಕಂತೂ ಪೂರ್ವದಲ್ಲಿ ವಿದುರನು ಮೈತ್ರೇಯನ ಕುರಿತು ಪ್ರಶ್ನೆ ಮಾಡ್ತಾನೆ. ಆ ವಿಷಯ ಹೇಳುವುದಕ್ಕಿಂತ ಪೂರ್ವದಲ್ಲಿ ಅಂತರ್ಹಿತೆ ಭಗವತಿ ಬ್ರಹ್ಮಾಲೋಕ ಪಿತಾಮಹ ಪ್ರಜಾ ಸಸರ್ಜ ಕತಿಧ ದೈಹಿಕೀರ್ ಮಾನಸೀರ್ ವಿಭು. ಹೇ ಮೈತ್ರೇಯನೇ, ಲೋಕಪಿತಾಮಹನಾಗಿರುವಂತಹ ಚತುರ್ಮುಖ ಬ್ರಹ್ಮನು ಮಹಾವಿಷ್ಣುವು ಅಂತರ್ಗತನಾದ ಮೇಲೆ, ಅಂತರ್ಧಾನ ಹೊಂದಿದ ಮೇಲೆ ಈ ಪ್ರಜೆಗಳನ್ನು ಹೇಗೆ ಸೃಷ್ಟಿಸಿದ? ಕತಿಧ ಅಂತ ಪದ ಇದೆ. ಎಷ್ಟು ಪ್ರಕಾರಗಳಲ್ಲಿ ಸೃಷ್ಟಿಸಿದ ಅಂತ ಕೇಳಿದ. ಅಂದರೆ ಈ ಪ್ರಶ್ನೆಯಲ್ಲಿ ಏನೇನ ಒಂದು ಉತ್ತರ ಕಾಣಬಹುದು, ಅನೇಕ ಪ್ರಕಾರದ ಸೃಷ್ಟಿಗಳು ಅಂತ ಇರ್ತದೆ. ಅನೇಕ ಪ್ರಕಾರದ ಸೃಷ್ಟಿಗಳು ಅಂತ ನೋಡಿದಾಗ ಆ ವಿದುರ ಮೈತ್ರೇಯರ ಸಂವಾದದಲ್ಲಿ ಮೈತ್ರೇಯನು ಹೇಳ್ತಾನೆ, ಭಗವಂತನು 9 ಪ್ರಕಾರದ ಸೃಷ್ಟಿಗಳನ್ನು, ಇವುಗಳಿಗೆ ಈ 9 ಪ್ರಕಾರದ ಸೃಷ್ಟಿ 10ನೇದ್ದು ಒಂದು ಸೇರಿಸ್ತಾರೆ, ಇದರಲ್ಲಿ 10 ಪ್ರಕಾರದ್ದು ಅಂತ. ಈ 9 ಪ್ರಕಾರಗಳಲ್ಲಿ ಮೊದಲನೆಯ 6 ಪ್ರಕಾರಗಳು ಪ್ರಾಕೃತ ಸೃಷ್ಟಿ ಅಂತ ಕರೆಸ್ಕೊಳ್ತವೆ. ಮುಂದಿನ 3 ಪ್ರಕಾರಗಳು ವೈಕೃತ ಸೃಷ್ಟಿ ಅಥವಾ ವಿಕೃತ ಸೃಷ್ಟಿ, ವೈಕಾರಿಕ ಸೃಷ್ಟಿ ಅಂತ ಕರೆಸ್ಕೊಳ್ತವೆ. 10ನೇದ್ದು ಪ್ರಾಕೃತ ವೈಕೃತ 2 ಸೇರಿದ್ದು ಅಂತ ಕರೆಸ್ಕೊಳ್ತದೆ. ಅದು ಯಾವ್ದ್ಯಾವುದು ಅನ್ನೋದನ್ನ ಈಗ ನೋಡೋಣ. ಈ 9 ಪ್ರಕಾರಗಳು ಅಂತ ಹೇಳುವಾಗ 9 ಹಂತಗಳು ಅಂತ ಹೇಳಿದರೂ ತಪ್ಪಾಗೋದಿಲ್ಲ. 9 ಪ್ರಕಾರಗಳು ಎಲ್ಲ ಪ್ರಕಾರಗಳನ್ನು ಒಟ್ಟಿಗೆ ಹುಟ್ಟಿಸ್ಲಿಲ್ಲ, ಹಂತ ಹಂತವಾಗಿ ಹುಟ್ಟಿಸಿದ, ಸೃಷ್ಟಿ ಮಾಡ್ದ ಅನ್ನೋ ಒಂದನ್ನು ನಾವಿಲ್ಲಿ ಗಮನಿಸಬಹುದು. ಆದ್ದರಿಂದ ಈ 9 ಪ್ರಕಾರಗಳನ್ನು 9 ಹಂತಗಳಲ್ಲಿ ಸೃಷ್ಟಿಯಾಯಿತು, ಸೃಷ್ಟಿಸಿದ ಅನ್ನೋದನ್ನು ನಾವಿಲ್ಲಿ ಗಮನಿಸಬೇಕು. ಅದನ್ನು ಹೇಳುವಾಗ 10ನೇ 11ನೇ ಶ್ಲೋಕದಲ್ಲಿ ಮೈತ್ರೇಯರು ಹೇಳ್ತಾರೆ, 9, 10, 11 ಮೂರನ್ನು ತಗೊಳ್ಳೋಣ. ಏತಾವಾನ್ ಜೀವಲೋಕಸ್ಯ ಸಂಸ್ಥಾಭೇದ ಸಮಾಹೃತಃ ಧರ್ಮಸ್ಯ ಹ್ಯನಿಮಿತ್ತಸ್ಯ ವಿಪಾಕಃ ಪರಮೇಷ್ಠ್ಯಸೌ ಯದಾರ್ಥ ಬಹುರೂಪಸ್ಯ ಹರೇರದ್ಭುತಕರ್ಮಣಃ ಕಾಲಾಖ್ಯಂ ಲಕ್ಷಣಂ ಬ್ರಹ್ಮನ್ ಯಥಾ ವರ್ಣಯನಃ ಪ್ರಭೋ ಗುಣವ್ಯತಿಕರಾಕಾರೋ ನಿರ್ವಿಶೋಪ ಪ್ರತಿಷ್ಠಿತಃ ಅಪ್ರತಿಷ್ಠಿತಃ ನಿರ್ವಿಶೋ ಅಪ್ರತಿಷ್ಠಿತಃ
ಪುರುಷಸ್ತದುಪಾದಾನಮಾತ್ಮಾನಂ ಲೀಲಯಾ ಸೃಜತ್ ಅಂತ. ಈ ಜೀವಲೋಕವನ್ನು ಸೃಷ್ಟಿ ಮಾಡಬೇಕು ಅಂತಾಗ ಜೀವರಿಗೋಸ್ಕರವಾಗಿ ಲೋಕವನ್ನು ಸೃಷ್ಟಿ ಮಾಡ್ತಾನೆ. ಅವನ್ನ ಚತುರ್ದಶ ಭುವನಗಳು ಅಂತ ಕರೀತಾರೆ. ಅವುಗಳನ್ನು ಸೃಷ್ಟಿ ಮಾಡಬೇಕು ಅಂತ ಯೋಚನೆ ಮಾಡಿದಾಗ ಭಗವಂತನು ದರ್ಶನ ಕೊಟ್ಟು ಮುಂದಿನ ಸೃಷ್ಟಿ ಮಾಡುವ ಸಾಮರ್ಥ್ಯ ಕೊಟ್ಟ ಅಂತ ಹೇಳಿದ್ರೆ ಏನು ಹೇಳ್ದ ಅಂದರೆ ಏನೋ ಒಂದು ಹೀಗೆ ಕೈಯಲ್ಲಿ ಹಿಡಿದು ಹೀಗೆ ಕೊಟ್ಬಿಟ್ಟ, ಇದನ್ನು ತೊಗೊಂಡು ಸೃಷ್ಟಿ ಮಾಡು ಅನ್ನೋ ಥರ ಅಲ್ಲ. ತಪ ಅನ್ನುವಂತಹ ಒಂದು ಉಪದೇಶವನ್ನು ಕೊಡ್ತಾರೆ. ತಪ ಅಂದರೆ ತಪಶ್ಚರ್ಯ ಮಾಡು ಅಂತ. ತಪಶ್ಚರ್ಯ ಮಾಡು ಅಂತ ಭಗವಂತ ಹೇಳಿದಾಗ ಚತುರ್ಮುಖ ಬ್ರಹ್ಮನು ಭಗವಂತನ ಆಜ್ಞೆಯಂತೆ ಮುಂದಿನ ಸೃಷ್ಟಿ ಕಾರ್ಯ ಮಾಡುವುದಕ್ಕೋಸ್ಕರವಾಗಿ ತಪಶ್ಚರ್ಯಕ್ಕೆ ಕುಳಿತುಕೊಳ್ತಾನೆ. ಇದನ್ನು ನಾವು ಈಗಲೂ ಅರ್ಥ ಮಾಡ್ಕೊಳ್ಬಹುದು. ಯೋಚನೆ ಮಾಡಿ, ಚಿಂತನೆ ಮಾಡಿ ಕಂಡುಕೊಂಡ, ಸೃಷ್ಟಿ ಮಾಡೋದನ್ನು ಕಂಡುಕೊಂಡ ಅಂತಲೂ ಅರ್ಥ ಮಾಡ್ಕೊಳ್ಬಹುದು. ಅರ್ಥಾತ್ ನಾವುಗಳು ಏನಾದರೂ ಒಂದು ಕ್ರಿಯೇಟಿವಿಟಿ ಅಂತ ಮಾಡೋದಿದ್ರೆ ಅದು ಯೋಚನೆಯಿಂದಲೇ, ಚಿಂತನೆಯಿಂದಲೇ ಹೊರಹೊಮ್ಮೋದು ಅನ್ನುವಂತಹ ಸಂದೇಶವು ನಾವು ಇದರಿಂದ ಸ್ವೀಕರಿಸ್ಬೋದು. ಮುಂದೆ ದಿವ್ಯ ವರ್ಷ ಶತಂ ಜಪಃ ತಪಃ, 100 ದಿವ್ಯ ವರ್ಷಗಳ ಕಾಲ ಚತುರ್ಮುಖ ಬ್ರಹ್ಮನು ತಪಶ್ಚರ್ಯವನ್ನು ಮಾಡಿ ಯಾವಾಗ ಅವನು ಮೊಟ್ಟ ಮೊದಲು ಸೃಷ್ಟಿಯಾದಾಗ ಕಣ್ಣು ಬಿಟ್ಟಾಗ ಈ ಎಲ್ಲ ನೀರುಗಳು ಆ ಸಮುದ್ರದಲ್ಲಿ ಭಗವಂತನ ಶೇಷಶಾಹಿಯಾದ ಭಗವಂತನ ನಾಭಿ ಕಮಲದಿಂದ ಏನು ಹೊರಗೆ ಬಂದೋ ಆ ಕಮಲಾಸನದ ಮೇಲೆ ಕುಳಿತುಕೊಂಡಂತಹ ಚತುರ್ಮುಖನಿಗೆ ಆವಾಗ ಈ ಸಮುದ್ರ ಎಲ್ಲ ಅಲೆಗಳ ರೂಪದಲ್ಲಿ ಮೇಲೆ ಬಂದು ಎಲ್ಲವೂ ಪ್ರಳಯ ಮಾಡಿಬಿಡ್ತದೆಯೋ ಎನ್ನೋ ರೀತಿಯಲ್ಲಿ ಭಯ ಪಡ್ತಾ ಇದ್ನಲ್ಲ. ಆಮೇಲೆ ವಾಯುವಿನಿಂದ ಬೀಸಿರುವಂತಹ ಚಂಡಮಾರುತ ಇತ್ಯಾದಿಗಳಿಂದ ಭಯ ಪಡ್ತಾ ಇದ್ನಲ್ಲ. ಆ ವಾಯು ಮತ್ತು ಜಲಗಳನ್ನು ತಾನಿಯೇನೆ ಕುಡಿದು ಬಿಟ್ಟ ಅಂತ ಪದ ಹೇಳ್ತಾರೆ. ಅಂದರೆ ಅದನ್ನ ನಿಯಂತ್ರಣಕ್ಕೆ ತೆಗೆದುಕೊಂಡ ಅನ್ನೋ ಅರ್ಥದಲ್ಲಿ ನಾವು ನೋಡಬೇಕು. ಆಮೇಲೆ ಈಗಾಗಲೇ ಅವನು ಕುಳಿತಿರುವಂತಹ ಪದ್ಮಾಸನ ಅದು ಆಕಾಶದಲ್ಲಿ ಏನೇ ಇದೆ, ಅಂದರೆ ಅವನು ಶೇಷಶಾಹಿಗೆ ಮಲಗಿದ್ದಾನೆ, ನಾಭಿ ಕಮಲದಿಂದ ಹೀಗೆ ನಾಭಿಯಿಂದ ಮೇಲೆ ಬಂದಿದ್ದದೆ. ಆಕಾಶವೇ ಅವನ ಅಧಿಷ್ಠಾನ ಅನ್ನುವ ಸಾಂಕೇತಿಕ ರೂಪವಾಗಿ ಕಮಲ ಅಂತರದಲ್ಲಿದೆ, ಕೆಳಗಡೆಯಿಂದ ಮೇಲೆ ಹೋಗಿ. ಆ ಆಕಾಶದಲ್ಲಿ ಅಧಿಷ್ಠಾನ ಇಟ್ಟುಕೊಂಡು ಜಲವಾಯುಗಳನ್ನು ನಿಯಂತ್ರಣದಲ್ಲಿ ತೆಗೆದುಕೊಂಡು ಆ ತಪಶ್ಚರ್ಯದ ಪ್ರಭಾವದಿಂದ ಅವನು ಯೋಚನೆ ಮಾಡಿದ್ದು ಅಂದರೆ ಈ ಸೃಷ್ಟಿಯನ್ನು, ಮುಂದಿನ ಸೃಷ್ಟಿಯನ್ನು ನಾನು ನನಗೆ ಅಧಿಷ್ಠಾನವಾಗಿರುವಂತಹ ಈ ಕಮಲದಿಂದಲೇ ಮಾಡ್ತೀನಿ ಅಂತ ಕಮಲದ ತೀರ ಒಳಗಡೆ ಇರುವಂತಹ, ಕಮಲ ಹೇಗಿರುತ್ತೆ ಒಳಗಡೆ ಹೀಗೆ ಕಮಲದ ದಳಗಳು ಹೀಗೆ ಮುಚ್ಕೊಂಡಿರ್ತವೆ, ಅದರ ಹೊರಗಡೆಯಿಂದ ಮತ್ತು ಈ ಕಡೆಯಿಂದ ಹೀಗೆ ಹೀಗೆ ಎಲ್ಲ ಕಡೆಯಿಂದ ದಳಗಳು ಮುಚ್ಕೊಂಡಿರ್ತವೆ. ಅವುಗಳನ್ನು ಆವರಣಗಳು ಅಂತ ಹೇಳ್ತಾರೆ, ಸಪ್ತಾವರಣಗಳು ಅಂತ ಹೇಳ್ತಾರೆ. ಅದರಲ್ಲಿ ತೀರ ಒಳಗಡೆ ಇರುವಂತಹದ್ದು ಈ ಚತುರ್ದಶ ಭುವನ ಅಂತ ಹೇಳ್ತಾರೆ. ಆ ಒಳಗಡೆ ಇರುವಂತಹ ದಳದಿಂದ ಅಥವಾ ತೀರ ಒಳಗಡೆ ಇರೋ ಮೊಗ್ಗುನ್ ಥರ ಹೀಗಿರುತ್ತೆ, ಅದನ್ನಿಂದ 3 ಭಾಗವಾಗಿ ವಿಂಗಡಿಸಿದ ಅಂತ ಹೇಳ್ತಾರೆ. ಅದುವೇನೆ ಭೂಲೋಕ, ಭುವರ್ಲೋಕ, ಸುವರ್ಲೋಕ ಆಯಿತು ಅಂತ ಹೇಳ್ತಾರೆ. ಹಾಗೆ ನೋಡಿದರೆ ಇನ್ನೂ ಮಹೋಲೋಕ, ಜನೋಲೋಕ, ತಪೋಲೋಕ, ಸತ್ಯಲೋಕ ಎನ್ನುವಂತಹದ್ದು ಇದೆಯಲ್ಲ, ಅವುಗಳ ಗತಿ ಏನು ಅಂತ ಕೇಳಿದ್ರೆ ಇವಾಗ ಎಟ್ ಪ್ರೆಸೆಂಟ್ ಚತುರ್ಮುಖ ಬ್ರಹ್ಮನ ಎದುರುಗಡೆ ಇರುವಂತಹ ಟಾಸ್ಕ್ ಏನು ಅಂತಂದರೆ ಪ್ರಜೆಗಳನ್ನು ಸೃಷ್ಟಿ ಮಾಡುವಂತಹದ್ದು. ಆ ಕಾರಣದಿಂದ ಅವರ ದೃಷ್ಟಿಕೋನದಿಂದ ಕರ್ಮಗಳನ್ನು ಮಾಡುವಂತಹ ಪ್ರಜೆಗಳಿಗೆ ವಾಸಿಸಲಿಕ್ಕೆ ಯೋಗ್ಯವಾಗಿರುವಂತಹ 3 ಲೋಕಗಳು ಭೂಲೋಕ, ಭುವರ್ಲೋಕ, ಸುವರ್ಲೋಕ. ಸುವರ್ಲೋಕ ಅಂದರೆ ಸ್ವರ್ಗ, ಭೂಲೋಕ ಅಂದರೆ ಭೂಲೋಕ ಇರುವಂಥ, ಭುವರ್ಲೋಕ ಅಂದರೆ ಭೂಲೋಕ ಸ್ವರ್ಗದ ಮಧ್ಯದ ಜಾಗ. ಇನ್ನು ಯಾರು ನಿಷ್ಕಾಮ ಕರ್ಮಗಳಾಗಿ ಇರ್ತಾರೆಯೋ, ಜನಕಾದಿಗಳಂಥವರು, ವಸಿಷ್ಠಾದಿಗಳಂಥವರು, ವಾಮದೇವ ಅಂಥವರು,
ಅವರುಗಳನ್ನು ವಾಸಿಸೋದಕ್ಕೆ ಈ ಭುವಲೋಕಕ್ಕಿಂತ ಮೇಲ್ಗಡೆ ಇರುವಂತಹ ಮಹೋಲೋಕ, ಜನೋಲೋಕ, ತಪೋಲೋಕ, ಸತ್ಯಲೋಕ ಎನ್ನುವಂತಹ ಲೋಕಗಳು, ಅದು ಅವರುಗಳಿಗೋಸ್ಕರ. ನಿಷ್ಕಾಮ ಕರ್ಮಗಳನ್ನು ಯಾರು ಮಾಡ್ತಾರೋ ಅವರುಗಳಿಗೋಸ್ಕರ ಅನ್ನುವಂಥದ್ದು. ಈಗ ಮನುಷ್ಯರನ್ನ ಕುರಿತು ಸೃಷ್ಟಿ ಅಂದರೆ ಸಾಧಾರಣ ಮನುಷ್ಯರನ್ನ ಕುರಿತು ಮಾಡಬೇಕಾಗಿರೋದ್ರಿಂದ ಈ ಕಮಲದ ತೀರ ಒಳಗಡೆ ಇರುವಂತಹದನ್ನ, ಒಳಗಡೆಯ ಒಂದು ಮೊಗ್ಗಿನ ಥರ ಇರುವಂತಹ ದಳವನ್ನು 3 ವಿಭಾಗ ಮಾಡಿ ಭೂಲೋಕ, ಭೂರ್ಲೋಕ, ಸುವರ್ಲೋಕ ಅಂತ ಮಾಡ್ದ. ಕರ್ಮ ಮಾರ್ಗದಲ್ಲಿರುವಂತಹ ಮನುಷ್ಯರಿಗೆ ವಾಸಿಸಲಿಕ್ಕೆ ಇರುವಂತಹ ಲೋಕ ಇದು. ಈ ಲೋಕದಿಂದಲೇನೆ ಮುಂದಿನ ಸೃಷ್ಟಿ ಎನ್ನುವಂತಹದ್ದೆಲ್ಲ, ಈ ಲೋಕದಲ್ಲಿಯೇನೆ ಮುಂದಿನ ಸೃಷ್ಟಿ ಅನ್ನುವಂತಹದ್ದನ್ನೆಲ್ಲ ನೋಡಿ 10 ಪ್ರಕಾರದ ಸೃಷ್ಟಿಗಳನ್ನ ವಿವರಣೆ ಮಾಡಿದರು. 10 ಪ್ರಕಾರಗಳು ಮತ್ತು 10 ಹಂತಗಳು. ಮೊದಲನೆಯದಾಗಿ, ಯಾವಾಗ ಭಗವಂತನ ನಿರ್ಗುಣಾಕಾರದಿಂದ ಮಾಯೆ ಅನ್ನೋದು ಹೊರಬಂತೋ, ಮಹತ್ತತ್ವ ಅಂತ ಯಾವುದನ್ನು ಹೇಳಿದವೋ ಆ ಹಂತದ ಸೃಷ್ಟಿಗೆ ಮೊದಲನೇ ಸೃಷ್ಟಿ ಅಥವಾ ಮೊದಲನೇ ಪ್ರಕಾರದ ಸೃಷ್ಟಿ, ಮೊದಲನೇ ಹಂತದ ಸೃಷ್ಟಿ ಅಂತ ತಿಳ್ಕೊಳ್ಬೇಕು. ಮಹತ್ತತ್ವದಿಂದ ಅಹಂಕಾರ ಏನ್ ಬಂತೋ ಅದನ್ನ ಎರಡನೇ ಪ್ರಕಾರದ ಸೃಷ್ಟಿ ಅಥವಾ ಎರಡನೆಯ ಹಂತದ ಸೃಷ್ಟಿ ಅಂತ. ಅಹಂಕಾರದಿಂದ ಭೂತ ಸೃಷ್ಟಿ ಮೂರನೇ ಪ್ರಕಾರದ್ದು ಅಥವಾ ಮೂರನೇ ಹಂತದ್ದು. ಭೂತ ಅಂದ್ರೆ ಪಂಚಮಹಾಭೂತಗಳಿಗೆ ಕಾರಣವಾಗಿರುವಂತಹ ತನ್ಮಯ ಪಂಚ ತನ್ಮಾತ್ರೆಗಳು. ಆಮೇಲೆ ನಾಲ್ಕನೆಯದ್ದು ಹಂತ ಇಂದ್ರಿಯಗಳ ಸೃಷ್ಟಿ, ನಾಲ್ಕನೆಯ ಪ್ರಕಾರ ಅಂದ್ರೆ ಅಥವಾ ನಾಲ್ಕನೆಯ ಹಂತ. ಅದು ಜ್ಞಾನೇಂದ್ರಿಯ ಆಗಿರಲಿ, ಕರ್ಮೇಂದ್ರಿಯಗಳು. ಇನ್ನು ಐದನೆಯ ಹಂತ ಈ ಇಂದ್ರಿಯಾಧಿಷ್ಠಾತ್ರ ದೇವತೆಗಳ ಸೃಷ್ಟಿ. ಐದನೆಯ ಪ್ರಕಾರ ಅಂದ್ರೆ ಅದು ಐದನೇ ಹಂತ. ಯಾವ್ದ್ಯಾವ್ದಕ್ಕೆ ಯಾವ್ದ್ಯಾವ್ದು ಅಧಿಷ್ಠಾತ್ರ ದೇವತೆಗಳು ಅದೆಲ್ಲ ಮುಂದಿನ ಇದರಲ್ಲಿ ಬರುತ್ತೆ. ತಾವು ಬೇರೆ ಬೇರೆ ವೇದಾಂತದ ಗ್ರಂಥಗಳನ್ನೆಲ್ಲ ಓದಿದ್ರೆ, ಪರಿಚಯ ಇದ್ರೆ ಅದರಲ್ಲಿ ಯಾವ್ಯಾವ ಇಂದ್ರಿಯಕ್ಕೆ ಯಾವ್ಯಾವ ಅಧಿಷ್ಠಾತ್ರ ದೇವತೆಗಳೆಲ್ಲ ಗೊತ್ತಿರುತ್ತದೆ. ಮುಂದನೆಯದ್ದು ಇಂದ್ರಿಯಾಧಿಷ್ಠಾತ್ರ ದೇವತೆ ಸೃಷ್ಟಿ ಆದಮೇಲೆ ಆರನೆಯ ಹಂತ ಅಥವಾ ಆರನೆಯ ಪ್ರಕಾರ ಯಾವುದು ಅಂತ ಹೇಳಿದ್ರೆ ಅದುವೇನೆ ಅವಿದ್ಯಾ ಅಂತ ಕರೀತಾರೆ. ಅವಿದ್ಯಾ ಸೃಷ್ಟಿ, ಯಾವುದರಿಂದ ನಾವು ಈ ಸಂಸಾರದಲ್ಲಿ ಸಿಕ್ಕಾಕೊಂಡಿದ್ದೀವೋ, ಯಾವುದರಿಂದ ನಾವು ಮತ್ತೆ ಮತ್ತೆ ಹುಟ್ಟುತ್ತೀವಿಯೋ ಅಂತಹದ್ದು ಅವಿದ್ಯ. ಆ ಅವಿದ್ಯ ಆರನೇ ಪ್ರಕಾರದ ಅಥವಾ ಆರನೇ ಹಂತದ ಸೃಷ್ಟಿ. ಈ 6 ಸೃಷ್ಟಿಗಳು ಪ್ರಾಕೃತ ಸೃಷ್ಟಿಗಳು ಅಂತ ಕರೆಸ್ಕೊಳ್ತವೆ. ಇನ್ನು ಮುಂದನೆ ಬರುವಂತಹದ್ದು ವೈಕೃತ ಸೃಷ್ಟಿಗಳು ಅಥವಾ ವೈಕಾರಿಕ ಸೃಷ್ಟಿಗಳು. ಅವುಗಳಲ್ಲಿ 7ನೇದ್ದು ಸ್ಥಾವರ ಸೃಷ್ಟಿ. ಸ್ಥಾವರ ಸೃಷ್ಟಿ ಅಂತ ಹೇಳಿದ್ರೆ ಸ್ಥಿರವಾಗಿರುವಂತಹದ್ದು, ಚಲನೆ ಇಲ್ಲ. ಇನ್ನೊಂದು ವಿಶೇಷ ಏನು ಅಂದರೆ ಈ ಸೃಷ್ಟಿನಲ್ಲಿ ಆಹಾರ ಕ್ರಮ ಕೆಳಗಡೆಯಿಂದ ಮೇಲ್ಗಡೆ ಹೋಗುವಂತಹದ್ದು. ಗಿಡ, ಬಳ್ಳಿ, ಹುಲ್ಲು, ಗಡ್ಡೆ, ಗೆಣಸು ಇತ್ಯಾದಿಗಳು ಏನೇನೇನೆಲ್ಲ ಔಷಧಿ ವನಸ್ಪತಿಗಳು ಏನೇನಿದೆ, ಲತೆಗಳು, ಬಿದಿರು, ಇವೆಲ್ಲ ಏನಿದೆಯಲ್ಲ ಇವೆಲ್ಲವೂ ಸ್ಥಾವರ ಸೃಷ್ಟಿ. ಈಗ ನಾವು ಇಡೀ ಜಗತ್ತನ್ನ 10 ಕೆಟಗರಿನಲ್ಲಿ ವಿಂಗಡಿಸ್ತಾ ಇದ್ದೀವಿ ಅಂತ ಇಟ್ಕೊಳ್ಳಿ. ಆ ಹಿಂದಿನ 10 ಅನ್ನೋದು ಬಿಟ್ಬಿಡಿ. ನಮ್ಮ ಕಣ್ಣಿಗೆ ಕಾಣ್ತಾ ಇರುವಂತಹ ಸೃಷ್ಟಿಯನ್ನ ಈ ಪ್ರಕಾರ ವಿಂಗಡಿಸ್ತಾ ಇದ್ದೀವಿ ಅಂತಂದ್ರೆ ಇದನ್ನ ನಾವು ಸೈಂಟಿಫಿಕ್ ಅಪ್ರೋಚ್ ಅಂತ ಹೇಳಬಹುದು ತಾನೆ. ಅಂದ್ರೆ ಭಾಗವತ ಪುರಾಣವು ಕೂಡ ಒಂದು ತರ್ಕಬದ್ಧವಾಗಿ ಯೋಚನೆ ಮಾಡ್ತಾ ಇದೆ. ಏನೇನಿದೆಯಲ್ಲ ಅದು ವಿಜ್ಞಾನ ಅಂತಲೇನೆ ಕರೆಸ್ಕೊಳ್ತದೆ. ಆದ್ರಿಂದ ಭಾಗವತ ಒಂದೇ ಅಲ್ಲ, ಇದಿಲ್ಲ, ಇತರ ಬೇರೆ ಬೇರೆ ಪುರಾಣಗಳಲ್ಲಿ ಇಂಥ ಅಂಶಗಳು ಬಂದೇ ಬರ್ತವೆ. ಆದ್ರಿಂದ ಅದು ಕೂಡ ಪುರಾಣ ಅಷ್ಟೇ ಅಲ್ಲದೆ ವಿಜ್ಞಾನವೂ ಹೌದು. ಅವರು ಲಕ್ಷಣ ಏನು ಕೊಡ್ತಾರಲ್ಲ ಅದು 100% ಅಪ್ಲೈ ಆಗುತ್ತೆ.
ಏಳನೆಯ ಸೃಷ್ಟಿ ವೈಕಾರಿಕ ಸೃಷ್ಟಿದಲ್ಲಿ ಮೊದಲನೇದ್ದು ಸ್ಥಾವರ ಸೃಷ್ಟಿ ಅಂತ ಹೇಳಿದ್ರು. ಇದಕ್ಕೆ ಲಕ್ಷಣ ಏನು ಕೊಟ್ಟರು ಅಂದರೆ, ಯಾವುದರಲ್ಲಿ ಆಹಾರ ಕ್ರಮ ಕೆಳಗಡೆಯಿಂದ ಮೇಲಕ್ಕೆ ಹೋಗುತ್ತೋ ಅದು ಸ್ಥಾವರ ಸೃಷ್ಟಿ ಅಂತ ಹೇಳಿದರು. ನಿಜ ತಾನೆ? ನಾವು ಈ ರೀತಿ ಈ ಪಾಯಿಂಟನ್ನು ಇಟ್ಕೊಂಡು ಕೆಟಗರೈಸ್ ಮಾಡಬೇಕಾದಾಗ ಇವುಗಳಲ್ಲಿ ಎಲ್ಲದರಲ್ಲಿ ಇರುವಂತಹ ಕಾಮನ್ ಪಾಯಿಂಟನ್ನು ಗ್ರಹಿಸಿದ್ದು ಅದರ ಆಧಾರದ ಮೇಲೆ ಕೆಟಗರೈಸ್ ಮಾಡಿದ್ರಲ್ಲ, ಇದು ಕೂಡ ವೈಜ್ಞಾನಿಕ ದೃಷ್ಟಿಕೋನವೇನೆ. ನಾವು ಹೀಗೂ ಹೀಗೆ ಯೋಚಿಸ್ಬೇಕು. ಪುರಾಣ ಅಂದ ತಕ್ಷಣ ಏನೇನೋ ಅನ್ಕೊಳ್ತೀವಿ, ಅಲ್ಲ. ಮುಂದೆ ಬರುವಂತಹ 8ನೆಯ ಸೃಷ್ಟಿ ಅದು ತಿರ್ಯಕ್ ಜಾತಿ ಜಂತುಗಳ ಪ್ರಕಾರ. ತಿರ್ಯಕ್ ಅಂತಂದ್ರೆ ಅಡ್ಡಲಾಗಿರುವಂತಹದ್ದು. ಕಶೇರುಕ ಬೆನ್ನಿನ ಮೂಳೆ ಯಾವ್ದ್ಯಾವ್ದಕ್ಕೆ ಅಡ್ಡಲಾಗಿದೆಯೋ ಅದೆಲ್ಲವೂ ತಿರ್ಯಕ್ ಜಾತಿ ಜಂತುಗಳು ಅಂತ ಕರೆಸೋಣ. ಇದರಲ್ಲಿ ಪ್ರಾಣಿಗಳು ಪಕ್ಷಿಗಳು ಎಲ್ಲ ಬರ್ತವೆ. ಇದೂ ಹೇಗೆ ಪುರಾಣ ಹೇಗೆ ಗಮನಿಸ್ತು ನೋಡಿ, ಶಾಸ್ತ್ರ ಹೇಗೆ ಗಮನಿಸ್ತು? ಮನುಷ್ಯ ಒಬ್ಬನನ್ನು ಹೊರತುಪಡಿಸಿ ಮಿಕ್ಕಿದ್ದೆಲ್ಲ ತಿರ್ಯಕ್ ಜಾತಿ ಜಂತುಗಳು ಅಂತ ಹೇಳ್ತು. ಇವುಗಳಲ್ಲಿ ಕಶೇರುಕ ಬೆನ್ನು ಮೂಳೆ ಅಡ್ಡಲಾಗಿರ್ತದೆ ಅನ್ನುವಂಥದ್ದು ಕೇಟಗರೈಸ್ ಮಾಡ್ತು. ಅವುಗಳೆಲ್ಲದರಲ್ಲಿ ಇರುವಂತಹ ಕಾಮನ್ ಪಾಯಿಂಟು ಬೆನ್ಮೂಳೆ ಅಡ್ಡಲಾಗಿರೋದು. ಮನುಷ್ಯರಿಗೆ ಮಾತ್ರ ಬೆನ್ಮೂಳೆ ನೇರವಾಗಿರುವಂತಹದ್ದು. ಇದರಲ್ಲಿ ಮತ್ತೆ ಸಾಕಷ್ಟು ಹಲವಾರು ಪ್ರಕಾರಗಳನ್ನು 28 ಪ್ರಕಾರಗಳನ್ನು ಹೇಳ್ತಾರೆ ಈ ತಿರ್ಯಕ್ ಜಾತಿ ಜಂತುಗಳಲ್ಲಿ. ಪ್ರಧಾನವಾಗಿ ನೋಡಬೇಕು ಅಂತ ಹೇಳಿದ್ರೆ 2 ಗೊರಸುಗಳುಳ್ಳ ಅಂದ್ರೆ ಕುದುರೆ, ಎತ್ತು ಇತ್ಯಾದಿಗಳಿರ್ತಾವಲ್ಲ, ಅವುಗಳ ಕಾಲುಗಳಿಗೆ ಉಗುರುಗಳು ಇರ್ತಾವಲ್ಲ, ಅವುಗಳಿಗೆ ಗೊರಸು ಅಂತ ಕರಿತೀವಿ. ಅವುಗಳಲ್ಲಿ ಮಧ್ಯದಲ್ಲಿ ಸೀಳಿ 2 ಭಾಗ ಆಗಿರುವಂತಹದ್ದು ದ್ವಿಶಫ ಅಂತ ಕರೆಸ್ಕೊಳ್ತವೆ. ಇದರಲ್ಲಿ ನೋಡಬೇಕು ಅಂದ್ರೆ ಎತ್ತು ಬರುತ್ತೆ, ಟಗರು, ಆಡು, ಒಂಟೆ ಇತ್ಯಾದಿಗಳೆಲ್ಲ ದ್ವಿಶಫ. ಅವುಗಳ ಕಾಲಿನ ಉಗುರು ಮಧ್ಯದಲ್ಲಿ ಸೇಡ್ಕೊಂಡ್ಬಿಟ್ಟು 2 ಆಗಿದೆ. ಇದು ಒಂದು ಕೆಟಗರಿ, ಒಂದು ಪ್ರಕಾರದ ಪ್ರಾಣಿ, ತಿರ್ಯಕ್ ಜಾತಿ ಜಂತು. ಇನ್ನೊಂದು ಪ್ರಕಾರದ್ದು ಏಕಶಫ, ಕುದುರೆ, ಕತ್ತೆ, ಹಿಮಾಲಯದಲ್ಲಿ ಮಾತ್ರ ಕಾಣಿಸಿಕೊಳ್ಳುವಂತಹ ಚಮರಿ ಮೃಗ, ಇವೆಲ್ಲವೂ ಕೂಡ ಏಕಶಫ. ಇವುಗಳ ಕಾಲಿನಲ್ಲಿ ಗೊರಸಿನಲ್ಲಿ 2 ಭಾಗ ಆಗಿಲ್ಲ, ಮಧ್ಯದಲ್ಲಿ ಸೀಳ್ಕೊಂಡಿಲ್ಲ, ಒಂದೇ ಆಗಿದೆ, ಏಕಶಫ. ಇನ್ನು 5 ಉಗುರುಗಳು ಇರುವಂತಹ ಭಾಗ ಪಂಚನಖ ಅಂತ ವರ್ಣನೆ ಮಾಡಿದರು. ಇವುಗಳು ನೋಡ್ಬೋದು, ಬೆಕ್ಕು, ನಾಯಿ, ನರಿ, ತೋಳ, ಮುಲ್ಲಹಂದಿ ಇತ್ಯಾದಿ, ಸಿಂಹ, ಆನೆ, ಕಪಿ ಎಲ್ಲವೂ 5 ಉಗುರುಗಳು ಸ್ಪಷ್ಟವಾಗಿ ಕಾಣಿಸ್ಕೊಳ್ತವೆ. ಇವು ಪಂಚನಖ. ಅದಾದ ಮೇಲೆ ಜಲಚರ ಪ್ರಾಣಿಗಳು ಕೆಲವೊಂದು, ಮೊಸಳೆ ಇತ್ಯಾದಿ, ಮೀನು ಇತ್ಯಾದಿಗಳು, ಆಮೇಲೆ ಪಕ್ಷಿಗಳು. ಹೀಗೆ ಎಲ್ಲವನ್ನೂ ಸೇರಿಸಿಬಿಟ್ಟು ಒಟ್ಟು 28 ಪ್ರಕಾರದ ತಿರ್ಯಕ್ ಜಾತಿ ಜಂತುಗಳು ಅಂತ ವಿವರಣೆ ಮಾಡ್ತಾರೆ. ಇದಾದ್ಮೇಲೆ ಬರುವಂತಹದ್ದು 9ನೆಯ ಸೃಷ್ಟಿ. ಅದು 9ನೆಯ ಪ್ರಕಾರ ಅಥವಾ 9ನೆಯ ಹಂತದ ಸೃಷ್ಟಿ. ಅದು ಮನುಷ್ಯ ಜಾತಿ ಅಂತ, ಮನುಷ್ಯರದ್ದು. ಇವರ ಲಕ್ಷಣ ಏನು ಅಂತ ಹೇಳಿದ್ರೆ ಆಹಾರ ಕ್ರಮ ಮೇಲಿನಿಂದ ಕೆಳಗಡೆ ಹೋಗುವಂತಹದ್ದು ಅಂತ. ನೋಡಿ, ಈ ರೀತಿ ಯೋಚನೆ ಸಾಧಾರಣವಾಗಿ ಯಾರು ಮಾಡಿದ್ದಿಲ್ಲ, ಪುರಾಣದಲ್ಲಿ ಮಾಡುವಂಥ ಒಂದು. 2ನೇ ಲಕ್ಷಣ, ಇವರು ರಜೋಗುಣ ಪ್ರಧಾನರು ಅಂತ. ಅಂದ್ರೆ ಸುಮ್ಮನೆ ಕೊಡೋರಲ್ಲ. ರಜೋಗುಣ ಅನ್ನೋ ಅಂತ ಹೇಳಿದ್ರೆ ಏನಾದರೂ ಒಂದು ಮಾಡ್ತಾನೆ ಇರ್ತಾರೆ. ಕರ್ಮ ಪರಾಯಣರು, ಕರ್ಮಕ್ಕೆ ಹೆಚ್ಚು ಒತ್ತು ಕೊಡೋರು, ಏನೋ ಒಂದು ಮಾಡ್ತಾನೆ ಇರ್ತಾರೆ ಮನುಷ್ಯ ಜಾತಿ ಅನ್ನುವಂಥದ್ದು. ಇನ್ನು ಈ ರೀತಿ ಲಕ್ಷಣಗಳೆಲ್ಲ ಹೇಳಬೇಕು ಅಂತಾದ್ರೆ ಈ ಸ್ಥಾವರ 7ನೇದಾಗಿರುವಂತಹ ಸ್ಥಾವರ ಪ್ರಕಾರಗಳಲ್ಲಿ ಜ್ಞಾನ ಅನ್ನೋದಿಲ್ಲ, ತಿಳುವಳಿಕೆ ಅನ್ನೋದಿಲ್ಲ. ತಿರ್ಯಕ್ ಜಾತಿ ಜಂತುಗಳಲ್ಲಿ ಆಹಾರದ ಮಟ್ಟಿಗೆ ತಿಳುವಳಿಕೆ ಇದೆ. ಇವತ್ತು ನಾಳೆ ಅನ್ನುವಂತಹ ಭೂತ ಭವಿಷ್ಯದ ವರ್ತಮಾನ ಅನ್ನುವಂತಹ ವಿಂಗಡಣೆ ಅವಕ್ಕೆ ಗೊತ್ತಾಗೋದಿಲ್ಲ. ನಿನ್ನೆ ನಾಳೆ ಅನ್ನೋದು ಗೊತ್ತಿಲ್ಲ ಆ ತಿರ್ಯಕ್ ಜಾತಿ ಜಂತುಗಳಿಗೆ. ರಕ್ಷಣೆ ಗೊತ್ತಿರುತ್ತೆ, ಶತ್ರು ಮಿತ್ರ ಗೊತ್ತಾಗುತ್ತೆ, ಆಹಾರ ಗೊತ್ತಾಗುತ್ತೆ. ಅದು ವಾಸನೆಯಿಂದ ಕಂಡುಹಿಡಿತಾರೆ. ಅದು ಹೀಗೆ ಮನುಷ್ಯನು
ಲಕ್ಷಣ ಏನು ಅಂತ ಹೇಳಿದ್ರೆ 9ನೇ ಪ್ರಕಾರದ ಸೃಷ್ಟಿಯ ಮನುಷ್ಯ ಸೃಷ್ಟಿಯ ಲಕ್ಷಣ ಏನು ಅಂತ ಹೇಳಿದ್ರೆ, ಒಂದು ಆಹಾರ ಕ್ರಮ ಮೇಲಿನಿಂದ ಕೆಳಗಡೆ, ಎರಡನೇದು ರಜೋಗುಣ ಪ್ರಧಾನರು ಅರ್ಥಾತ್ ಕರ್ಮದಲ್ಲಿ ಯಾವ ಚಟುವಟಿಕೆಯಲ್ಲಿ ತೊಡಗಿರುವಂಥವ್ರು, ಮೂರನೇದಾಗಿರುವಂತಹದ್ದು ವಿಷಯಗಳಲ್ಲಿಯೇನೇ ಸುಖ ಇದೆ ಎಂಬುದಾಗಿ ಗಟ್ಟಿಯಾಗಿ ನಂಬಿಕೊಂಡು ಕೂತಂಥವ್ರು. ಈ ಪಾಯಿಂಟು ಹಿಂದಿನ ಸ್ಥಾವರ ಮತ್ತು 8ನೇದಾಗಿರುವಂತಹ ತಿರೇಗ್ ಜಾತಿ ಜಂತುಗಳಲ್ಲಿ ಈ ಗುಣ ಇಲ್ಲ. ಅವುಗಳಿಗೆ ವಿಷಯದಲ್ಲಿಯೇ ಸುಖ ಇದೆ ಅನ್ನುವಂತಹ ಗಟ್ಟಿಯಾದ ನಂಬಿಕೆ ಅನ್ನುವಂತಹದ್ದೇನಿಲ್ಲ. ಅವುಗಳಿಗೆ ಆಹಾರ ತುಂಬಿಸ್ಕೊಂಡ್ರೆ ಆಯ್ತು ಅನ್ನೋ ಹಂತದಲ್ಲಿ, ವಿಷಯದಲ್ಲಿಯೇನೇ ಸುಖ ಅನ್ನುವಂತಹದ್ದೇನಿಲ್ಲ. ಹೀಗೆ ಈ 9 ಪ್ರಕಾರದ ನಂತರ ಬರುವಂತಹದ್ದು 10ನೇ ಪ್ರಕಾರದ್ದು ಬೇರೆ ಬೇರೆ ದೇವತೆಗಳು, ಪಿತೃಗಳು, ಅಸುರರು, ಗಂಧರ್ವರು, ಅಪ್ಸರಸ್ಸುಗಳು, ಯಕ್ಷ ರಾಕ್ಷಸರು, ಸಿದ್ಧರು, ಚಾರಣರು, ವಿದ್ಯಾಧರರು, ಭೂತ ಪ್ರೇತ ಪಿಶಾಚಗಳು, ಕಿನ್ನರ ಕಿಂಪುರುಷ, ಅಶ್ವಮುಖ ಇತ್ಯಾದಿಗಳು. ನಾವು ಸಾಧಾರಣವಾಗಿ ರಾಕ್ಷಸ, ಅಸುರ, ದೈತ್ಯ, ದಾನವ, ಪಿಶಾಚ, ಭೂತ, ಪ್ರೇತ ಇವೆಲ್ಲವೂ ಒಂದೇ ಅರ್ಥದಲ್ಲಿ ಬಳಸ್ತೇವೆ. ಶಾಸ್ತ್ರೀಯವಾಗಿ ಅವುಗಳಲ್ಲಿ ವ್ಯತ್ಯಾಸ ಇದೆ. ಈ 10 ಪ್ರಕಾರದ ಸೃಷ್ಟಿಯನ್ನ 10ನೆಯ ಸೃಷ್ಟಿ, ಇದರಲ್ಲಿ 10 ಪ್ರಕಾರ, 10ನೇ ಹಂತದ 10ನೇ ಪ್ರಕಾರದ ಸೃಷ್ಟಿ ಅಂತ ಹೇಳ್ತಾರೆ. ಇದು ಪ್ರಾಕೃತ ವೈಕೃತ ಸೇರಿಸಿರೋದ್ರಿಂದ ಇದನ್ನು 10ನೇದಾಗಿ ಬೇರೆ ಇಟ್ಟಿದ್ದಾರೆ, 9ರಲ್ಲಿ ಸೇರಿಸಿಲ್ಲ. 9ರಲ್ಲಿ ಮೊದಲನೇ 6 ಪ್ರಾಕೃತ ಸೃಷ್ಟಿ, ಮುಂದಿನ 3 ವೈಕೃತ ಸೃಷ್ಟಿ, ಕೊನೆಯದು ಪ್ರಾಕೃತ ವೈಕೃತ ಎರಡು ಸೇರಿಸಿರುವಂತಹದ್ದು ಸೃಷ್ಟಿ ಅನ್ನುವಂತಹದ್ದು ಈ ಹಂತದಲ್ಲಿ. ಯಾವ್ದ್ಯಾವುದು? ದೇವ ಸರ್ಗಶ್ಚಾಪವಿಷ್ಟೋ ವಿಬುಧಾ ಪಿತರೋ ಸುರಾಹ. ವಿಬುಧಾಹ ದೇವತೆಗಳು, ಪಿತರಹ ಪಿತೃದೇವತೆಗಳು, ಅಸುರಾಹ. ಬರ್ತಾ ಇಲ್ಲ ಗುರುಗಳೇ. ಹರಿ ಓಂ. ಕೇಳಿಸ್ತಾ ಇದೆಯಾ ಮಿಕ್ಕವರಿಗೆ? ಕೇಳಿಸ್ತಿದೆ ಗುರುಗಳು. ಕೇಳಿಸ್ತಾ ಇದೆ ಗುರುಜಿ, ಕೇಳಿಸ್ತಾ ಇದೆ. ವಾಯ್ಸ್ ಬರ್ತಾ ಇಲ್ಲ ಅಂತ ಹೇಳಿದ್ರು. ನಿಮ್ಮ ಮೊಬೈಲ್ ಅಥವಾ ಲ್ಯಾಪ್ಟಾಪ್ ಅಲ್ಲಿ ವಾಲ್ಯೂಮ್ ಹೆಚ್ಚಿಗೆ ಕಡಿಮೆ ಮಾಡಿ ನೋಡಿ, ಪ್ರಯತ್ನ ಪಡಿ. ವಿಬುಧಾಹ ದೇವತೆಗಳು, ಪಿತರಹ ಅಸುರಹ ಪಿತೃದೇವತೆಗಳು, ಅಸುರರು, ಗಂಧರ್ವ ಅಪ್ಸರಸರು, ಗಂಧರ್ವ ಅಪ್ಸರಸ ಅದರಲ್ಲಿ 2 ಭಾಗ, ಮತ್ತು ಸಿದ್ಧರು, ಯಕ್ಷ ರಾಕ್ಷಸ ಅವೆರಡು ಸೇರಿಸಿ ಒಂದೇ ಕೆಟಗರಿ, ಅದರಲ್ಲೇ 2 ಭಾಗ, ಯಕ್ಷರು ಮತ್ತು ರಾಕ್ಷಸರು ಅಂತೇಳಿ. ಆಮೇಲೆ ಚಾರಣ ಮತ್ತು ಚಾರಣರು, ವಿದ್ಯಾಧ್ರಾಹ ಅಂತ ಮುಂದಿದೆ, ವಿದ್ಯಾಧರರು ಅವೆರಡು ಸೇರಿಸಿ ಒಂದೇ ಕೆಟಗರಿ. ಆಮೇಲೆ ಭೂತ ಪ್ರೇತ ಪಿಶಾಚರು, ಭೂತ ಪ್ರೇತ ಪಿಶಾಚ ಇವು 3ರಲ್ಲಿ ಸ್ವಲ್ಪ ಸ್ವಲ್ಪ ವ್ಯತ್ಯಾಸ ಇರುತ್ತದೆ. ಆಮೇಲೆ ಕಿನ್ನರರು, ಕಿಂಪುರುಷರು, ಯಕ್ಷರು. ಕಿನ್ನರರು, ಕಿಂಪುರುಷರು, ಅಶ್ವಮುಖರು. ಯಕ್ಷರು ಅನ್ನೋದು ರಾಕ್ಷಸರ ಜೊತೆಗೆ ಬಂದೋಗಿದೆ. ಈ 10ಗಳು ನೆನಪಲ್ಲಿ ಇಟ್ಕೊಳ್ಳಿ, ನೋಟ್ ಮಾಡ್ಕೊಳ್ಳಿ. ಇವುಗಳನ್ನೇ ಮುಂದೆ 2-3 ಅಧ್ಯಾಯದ ನಂತರ ಆ ಬ್ರಹ್ಮದ ಬೇರೆ ಬೇರೆ ಶರೀರದಿಂದ ಇತ್ಯಾದಿಗಳು, ಶರೀರದ ಬೇರೆ ಬೇರೆ ಅಂಗಗಳಿಂದ ಹುಟ್ಕೊಳ್ತಾರೆ ಅನ್ನುವಂತಹದ್ದೆಲ್ಲ ಬರುತ್ತೆ. ಇಷ್ಟು ಹೇಳಿದ ಮೇಲೆ ಇನ್ನು ಮುಂದೆ ಈಗ ನೀವು ಪುರಾಣ ಲಕ್ಷಣಗಳನ್ನು ನೆನಪಿಸ್ಕೊಳ್ಳಿ. ಇಲ್ಲಿವರೆಗೂ ಪುರಾಣ ಲಕ್ಷಣ ಏನಿತ್ತು? ಸರ್ಗಶ್ಚ ಪ್ರತಿಸರ್ಗಶ್ಚ ವಂಶೋ ಮನ್ವಂತರಾಣಿ ಚ ವಂಶಾನುಚರಿತಂಚೈವ ಪುರಾಣಂ ಪಂಚಲಕ್ಷಣಂ ಅಂತ ಸಾಧಾರಣ ಪುರಾಣದ ಲಕ್ಷಣ ಇತ್ತು. ಅದರಲ್ಲಿ ಭಾಗವತಕ್ಕೆ ಇರುವಂತಹ 10 ಲಕ್ಷಣಗಳಿಂದ ಕೂಡಿರುವಂತಹದ್ದು. ಆ 10 ಲಕ್ಷಣಗಳಲ್ಲಿ ಸರ್ಗ ಪ್ರತಿಸರ್ಗ ಅನ್ನೋದಾಯ್ತು. ಸರ್ಗ ಮೊದಲನೇ ಹಂತದ ಸೃಷ್ಟಿ, ಪ್ರತಿಸರ್ಗ 2ನೇ ಹಂತದ ಸೃಷ್ಟಿ. ಮೊದಲನೇ ಹಂತದ ಸೃಷ್ಟಿ ಅಂದ್ರೆ ಅವ್ಯಕ್ತದಿಂದ ಚತುರ್ಮುಖನ ಪರ್ಯಂತ, ಚತುರ್ಮುಖನಿಂದ ಮುಂದೆ ಬರುವಂತಹ ಈ ಮನು ಇತ್ಯಾದಿಗಳ ಸೃಷ್ಟಿ ಏನಿದೆ ಅದು ವಂಶೋ ಮನುವರೆಗೆ ಬರುವಂತಹದ್ದೇನಿದೆ ಅದು ಪ್ರತಿಸರ್ಗ. ವಂಶದ ಮನುವಿನಿಂದ ಮುಂದೆ ಆಗುವಂತಹ ಸೃಷ್ಟಿಯಲ್ಲ, ಇದು ಮನು ಮತ್ತು ವಂಶ ಅಂತ, ಮನ್ವಂತರ ಮತ್ತು ವಂಶ ಅನ್ನುವ ಲಕ್ಷಣಗಳು ಸೇರಿರುವಂಥದ್ದು. ಈಗ ಮುಂದೆ ಮನು ಮತ್ತು ವಂಶ ಇವುಗಳ ಬಗ್ಗೆ ಹೇಳಬೇಕಾಗಿದೆ, ಮನ್ವಂತರಗಳು ಮತ್ತು ಬೇರೆ ಬೇರೆ ವಂಶಗಳ ಬಗ್ಗೆ ಹೇಳಬೇಕಾಗಿದೆ ಅಂತ ಹೇಳ್ತಾ
ಅದಕ್ಕೂ ಪೂರ್ವದಲ್ಲಿ ನಾವು ತಿಳಿದುಕೊಳ್ಬೇಕಾಗಿರುವಂತಹ ಇನ್ನೂ ಒಂದು ಅಂಶ ಇದೆ, ಅದು ಕಾಲ ಅಂತ ಹೇಳ್ತಾರೆ. ಈಗ ಕಾಲ ಅನ್ನುವಂತಹದ್ದು ಬಹಳ ನಿಗೂಢ ಮತ್ತು ಅದು ಹೇಗೆ ಡಿಫೈನ್ ಮಾಡಬೇಕು ಅನ್ನುವಂಥದ್ದು ಒಂದು ಯಕ್ಷ ಪ್ರಶ್ನೆ. ವೇದಾಂತದಲ್ಲಿಯೂ ಕೂಡ ನಾವೇನ್ ಮಾತಾಡ್ತೀವಿ, ಸೃಷ್ಟಿಗಿಂತ ಮುಂಚೆ ಅಂತ ಹೇಳ್ತೀವಿ, ಹೌದಾ? ಸದೇವ ಸೌಮ್ಯ ಇದಮಗ್ರಾಸೀತ್ ಏಕಮೇವಾದ್ವಿತೀಯಂ ಬ್ರಹ್ಮ ಅಂತ ಉಪನಿಷತ್ತು ಹೇಳುತ್ತೆ. ಇದಂ ಅಗ್ರೇ, ಈ ಜಗತ್ತೆಲ್ಲವೂ ಸೃಷ್ಟಿಗಿಂತಲೂ ಪೂರ್ವದಲ್ಲಿ ಅಂತ ಹೇಳಿದಾಗ ಮುಂಚೆ ಅಂತ ಹೇಳಬೇಕಾದ್ರೆ ಕಾಲ ಅನ್ನೋದು ಇರಬೇಕಲ್ಲ ಅವಾಗ, ಹೌದು ತಾನೆ? ಹಾಗಾಗಿ ಅಂದ್ರೆ ಸೃಷ್ಟಿಗಿಂತ ಪೂರ್ವದಲ್ಲಿ ಕಾಲವೂ ಇತ್ತು ಮತ್ತು ಉಪನಿಷತ್ತು ಹೇಳುವಂತಹ ಸತ್ ಅನ್ನುವಂತಹದ್ದು ಅಂದ್ರೆ ಭಗವಂತನು ಇದ್ನು ಅಂತ ಆಗುತ್ತೆ. ಆವಾಗ ಏಕಮೇವ ದ್ವಿತೀಯಂ ಅನ್ನೋದು ಕೈ ಬಿಡಬೇಕಾಗ್ತದೆ. ಭಗವಂತ ಮತ್ತು ಕಾಲ ಅಂತ ಹೇಳಿದ್ರೆ ಎರಡು ಎಂಟಿಟಿ ಬಂದ್ಬಿಡ್ತು. ಆದ್ರಿಂದ ಹೇಗೆ ಡಿಫೈನ್ ಮಾಡಬೇಕು ಕಾಲವನ್ನ? ನೀವು ಕಾಲದ ರೆಫರೆನ್ಸ್ ಇಲ್ಲದೇನೆ ಯಾವುದೇ ವಾಕ್ಯವನ್ನ, ಅದರಲ್ಲೂ ವಿಶೇಷವಾಗಿ ಸೃಷ್ಟಿಯನ್ನ ಹೇಗ್ರಿ ಹೇಳೋದಕ್ಕೆ ಸಾಧ್ಯ? ಈಗ ಸೃಷ್ಟಿ ಬಗ್ಗೆ ಹೇಳಬೇಕಾಗಿತ್ತು ಅಂತ ಹೇಳಿದ್ರೆ ಸೃಷ್ಟಿಗಿಂತ ಮುಂಚೆ ಏನಿತ್ತು ಅಂತ ಕೇಳಿದಾಗ ಮುಂಚೆ ಅಂತ ಬಂದಾಗ ಕಾಲ ಇತ್ತು ಅಂತ ಒಪ್ಕೊಳ್ಳೇಬೇಕಾಗತ್ತೆ. ಹೇಗೆ ಮಾಡ್ಬೇಕು ಇದನ್ನ ಅನ್ನುವಂತಹದ್ದು ಪ್ರಶ್ನೆ. ಆ ಪ್ರಶ್ನೆಗೆ ಪಂಚದಶಿಯಲ್ಲಿ ಉತ್ತರ ಇದೆ. ಪಂಚದಶಿ ಅನ್ನುವಂತಹ ವಿದ್ಯಾರಣ್ಯ ಗ್ರಂಥದಲ್ಲಿ ಉತ್ತರ ಇದೆ. ಅದೇ ಉತ್ತರವನ್ನ ಭಾಗವತದಲ್ಲೂ ಇದೆ. ಅದರ ಅರ್ಥ ವಿದ್ಯಾರಣ್ಯರು ಭಾಗವತ ಗ್ರಂಥವನ್ನ ತುಂಬಾ ಚೆನ್ನಾಗಿ ಪರಾಮರ್ಶಿಸಿದ್ರು ಅನ್ನೋದನ್ನ ನಾವು ಇಲ್ಲಿ ಗಮನಿಸಬಹುದು. ಟೈಮನ್ನ ಹೇಗೆ ಡಿಫೈನ್ ಮಾಡ್ತಾರೆ ಅನ್ನುವಂತಹದ್ದು ನೀವು ಆಧುನಿಕ ವಿಜ್ಞಾನ ದೃಷ್ಟಿಯಿಂದ ನೋಡಬೇಕು. ಟೈಮನ್ನ ಹೇಗೆ ಡಿಫೈನ್ ಮಾಡ್ತಾರೆ ಅನ್ನುವಂತಹದ್ದು ಆ, ಅನೇಕ ಅನೇಕ ಪುಸ್ತಕಗಳಲ್ಲಿ ಅದು ಇದು ನೋಡಿದಾಗ ಟೈಮ್ ಬಗ್ಗೆ ರೆಫರ್ ಮಾಡ್ತಾ ಹೋಗ್ತಾರೆ. ಟೈಮ್ ಅಂದ್ರೆ ಏನು ಅಂತ ಹೇಳೋದಕ್ಕಾಗೋದಿಲ್ಲ. ವಿಜ್ಞಾನದಲ್ಲಿ ಫಿಸಿಕ್ಸ್ ಅಲ್ಲಿ ನೋಡಿದಾಗ ಸ್ಟೀಫನ್ ಹಾಕಿನ್ ಅನ್ನುವಂತಹದ್ದು ಬ್ರೀಫ್ ಹಿಸ್ಟ್ರಿ ಆಫ್ ಟೈಮ್ ಅನ್ನೋದೇ ಒಂದು ಪುಸ್ತಕ ಇದೆ. ಇತ್ತೀಚೆಗೆ ಬಹಳ ಒಂದು 5-6 ವರ್ಷ ಆಯ್ತು ಅವರು ಸ್ಟೀಫನ್ ಹಾಕಿನ್ ತೀರ್ಕೊಂಡ್ಬಿಟ್ಟು. ಬ್ರೀಫ್ ಹಿಸ್ಟ್ರಿ ಆಫ್ ಟೈಮ್ ಅಲ್ಲಿ ಬರಿಬೇಕಾದಾಗ ಅವರು ಅಂದ್ರೆ ಅವರೇನು ಸ್ವಂತ ಇನ್ವೆನ್ಷನ್ ಮಾಡಿ ಬರೆದಿರೋದಲ್ಲ, ಜನಸಾಮಾನ್ಯರಿಗೆ ತಿಳಿ ಹೇಳೋದಕ್ಕೆ ವಿಜ್ಞಾನದ ಅನ್ವೇಷಣೆಗಳನ್ನ ಒಂದು ಹಂತ ಹಂತವಾಗಿ ಹೇಳಿರುವಂತಹ ಪುಸ್ತಕ ಅದು. ಹೇಳ್ತಾರೆ ಅವಾಗ ವಿಜ್ಞಾನದ ಪ್ರಕಾರ ಟೈಮ್ ಈಸ್ 4th ಡೈಮೆನ್ಷನ್ ಆಫ್ ಸ್ಪೇಸ್ ಅಂತ ಹೇಳ್ತಾರೆ. ಸ್ಪೇಸ್ ಅಂತ ಹೇಳಿದ್ರೆ ಈಗ 3 ಆಯಾಮಗಳು ನಮಗೆ ಗೊತ್ತಿದೆ, ಮುಂದೆ ಹಿಂದೆ ಎಡ ಅಕ್ಕ ಅಡ್ಡಡ್ಡ ಮೇಲೆ ಕೆಳಗಡೆ ಅಂತ. ಈಗ ಎದುರುಗಡೆ ಏನಿದೆಯೋ ಅದ್ರ ಹಿಂದೆ ಮುಂದೆ ಅನ್ನುವಂಥದ್ದು 1 ಆಯಾಮ, ಹೀಗೆ ಅಡ್ಡಡ್ಡ ಆಗಿರುವಂತಹದ್ದು 2 ಆಯಾಮ, ಮೇಲಿಂದ ಕೆಳಗಡೆ ಅನ್ನುವಂಥದ್ದು 3 ಆಯಾಮ. ಈ 3 ಆಯಾಮವನ್ನು ಹೊರತುಪಡಿಸಿ ಈ 3 ಆಯಾಮ ಸ್ಪೇಸ್ಗೆ ಅಂತ ಹೇಳ್ತಾರೆ. ಸ್ಪೇಸ್ ಅನ್ನೋದನ್ನು ನಾವು ದ್ರವ್ಯವನ್ನ ಇಟ್ಕೊಂಡೇನೆ ಹೇಳ್ತೀವಿ. ಅವರು ಮಾಸ್ ಅಂತ ಅಥವಾ ಮ್ಯಾಟರ್ ಹೇಳ್ತಾರೆ ವಿಜ್ಞಾನದಲ್ಲಿ. ಅದನ್ನ ಇಟ್ಕೊಂಡೇ ಹೇಳುವಂತಹದ್ದು. ದ್ರವ್ಯಕ್ಕೆ 3 ಆಯಾಮಗಳು, 4ನೇ ಆಯಾಮವೇ ಸಮಯ ಅಂತ ವಿಜ್ಞಾನ ಹೇಳುತ್ತೆ, ಆಧುನಿಕ ವಿಜ್ಞಾನ ಹೇಳುತ್ತೆ. ಅದನ್ನ ಐನ್ಸ್ಟೀನ್ ಬಹಳ ಪ್ರತಿಪಾದಿಸಿದರು. ಥಿಯರಿ ಆಫ್ ರಿಲೇಟಿವಿಟಿ ಅನ್ನುವಂಥದ್ದು ಬಂದಾಗ ಅಂತ ಓದಿ ತಿಳ್ಕೊಂಡೆ. ಆಶ್ಚರ್ಯದ ಸಂಗತಿ ಅಂದ್ರೆ ಭಾಗವತದಲ್ಲಿಯೂ ಕೂಡ ಕಾಲವನ್ನ ಪರಿಚಯಿಸುವಾಗ, ಕಾಲವನ್ನ ತಿಳಿ ಹೇಳುವಾಗ ಮುಂಚೆ ದ್ರವ್ಯದ ಪರಿಚಯ ಮಾಡಿಸ್ಕೊಡ್ತಾರೆ. ವಿಜ್ಞಾನ ಏನು ಹೇಳುತ್ತೆ? ಟೈಮ್ ಈಸ್ 4th ಡೈಮೆನ್ಷನ್ ಅಂತ ಹೇಳುತ್ತೆ. ಭಾಗವತ ಏನು ಹೇಳುತ್ತೆ? ಕಾಲವನ್ನು ತಿಳ್ಕೊಳ್ಬೇಕು ಅಂದ್ರೆ ಮುಂಚೆ ಕಾಲವನ್ನು ತಿಳಿ ಹೇಳುವಾಗ ಮೊಟ್ಟ ಮೊದಲನೇದಾಗಿ ದ್ರವ್ಯವನ್ನು ತಿಳಿ ಹೇಳುತ್ತೆ, ದ್ರವ್ಯದ ಮೂಲಕ ಕಾಲದ ಪರಿಚಯ ಮಾಡಿಕೊಡುತ್ತೆ.
ನಾನು ಆಧುನಿಕ ವಿಜ್ಞಾನಕ್ಕೂ ಭಾಗವತದಲ್ಲಿ ಹೇಳಿರುವಂತಹದ್ದಕ್ಕೂ ಸಾಮ್ಯಾಂಶವನ್ನ ಆ, ಹೊರಹಾಕಲು ಪ್ರಯತ್ನ ಪಡ್ತಾ ಇದ್ದೀನಿ. ಪಂಚದಶಿ ಗ್ರಂಥದ ಪ್ರಕಾರ ಅಥವಾ ಈ ಭಾಗವತದ ಪ್ರಕಾರ ಕಾಲ ಅಂದ್ರೆ ತ್ರಿಗುಣಗಳ ವಿಕಾರವಾಗಿರುವ ಒಂದು ಆ, ತ್ರಿಗುಣಗಳ ವಿಕಾರವೇ ಕಾಲ ಅಂತ ಹೇಳ್ತಾರೆ. ಸತ್ವರಜಸ್ತಮೋ ಗುಣಗಳು ಒಂದೇ ಇತ್ತಲ್ಲ ಮುಂಚೆ, ಪರಬ್ರಹ್ಮದಲ್ಲಿ ಎಲ್ಲವೂ ಒಂದೇ ಆಗಿರುವಾಗ. ಯಾವಾಗ ಅದು ಮಾಯೆಯಾಗಿ ಹೊರಹೊಮ್ಮುತ್ತೋ ಆವಾಗ ತ್ರಿಗುಣಗಳು ಬೇರೆ ಬೇರೆ ಆಯ್ತಲ್ಲ. ಆ ತ್ರಿಗುಣಗಳು ಬೇರೆ ಬೇರೆ ಆಗುವಿಕೆಯೇನೇ ಕಾಲ ಅಂತ ಹೇಳ್ತಾರೆ. ಅಂದ್ರೆ ಕಾಲದ ಸ್ಟಾರ್ಟಿಂಗ್ ಪಾಯಿಂಟ್. ಗುಣಗಳ ಬೇರೆ ಬೇರೆ ಆಗುವಿಕೆಯೇ ಕಾಲ ಅಂತ ಹೇಳ್ತಾರೆ. ಇದೇ ಸ್ಕಂದದ 2 ಅಧ್ಯಾಯದ ಹಿಂದೆ ನೋಡಿದಾಗ ಕಾಲದ ಪ್ರೇರಣೆಯಿಂದ ಕಾಲಶಕ್ತಿಯಾಗಿ ಅನ್ನುವಂತಹ ಪದ ಬರುತ್ತೆ. ಇದನ್ನ ನಾನು ತ್ರಿಗುಣಗಳ ಬೇರೆ ಬೇರೆಯಾಗಿರುವಿಕೆಯೇ ಸ್ವತಂತ್ರ ಎಕ್ಸಿಸ್ಟೆನ್ಸ್, ಅದು ಕಾಲ ಅಂತ ನಾನು ಮುಂಚೆನೂ ಹೇಳಿರಿ, ಹಿಂದಿನ ಪಾಠಗಳಲ್ಲಿ ನೀವು ನೆನಪಿಸ್ಕೊಳ್ಬಹುದು. ಈಗ ಕಾಲವನ್ನ ಡಿಫೈನ್ ಮಾಡೋದಕ್ಕೆ ಹೊರಟಿದ್ದಾರೆ, ಕಾಲದ ಪರಿಮಾಣವನ್ನ ಡಿಫೈನ್ ಮಾಡೋದಕ್ಕೆ ಹೊರಟಿದ್ದಾರೆ. ಆ ಪರಿಮಾಣಗಳಲ್ಲಿ ಅತ್ಯಂತ ಚಿಕ್ಕ ಪರಿಮಾಣ ತ್ರುಟಿ ಅಂತ ಹೇಳ್ತಾರೆ. ಶಾರ್ಟೆಸ್ಟ್ ಪೀರಿಯಡ್ ಆಫ್ ಟೈಮ್ ತ್ರುಟಿ ಅಂತ. ಆ ತ್ರುಟಿಯನ್ನ ವಿವರಣೆ ಮಾಡೋದಕ್ಕೆ, ತಿಳಿ ಹೇಳೋದಕ್ಕೆ ದ್ರವ್ಯವಾಗಿರುವ ಪರಮಾಣುವನ್ನ ತಿಳಿಸ್ಕೊಡ್ತಾರೆ. ಪರಮಾಣುವಿನ ಮೂಲಕ ಸಮಯವನ್ನ, ಕಾಲದ ಒಂದು ಪರಿಮಾಣವನ್ನ, ಅಳತೆಯನ್ನ ತಿಳಿಸ್ಕೊಡ್ತಾರೆ. 11ನೇ ಅಧ್ಯಾಯ. ಚರಮ ಸದ್ವಿಶೇಷಾಣಾಂ ಅನೇಕೋ ಸಂಯುತ ಸದಾ ಪರಮಾಣು ಸವಿಜ್ಞೇಯೋ ನೃಣಾಂ ಐಕ್ಯ ಭ್ರಮೋ ಯತಃ. ಒಂದು ವಸ್ತುವನ್ನು ನೀವು ಈಗ ಇದು ನೋಡಿ ಮಜಾ, ಸಾಮ್ಯತೆ ಎಷ್ಟಿದೆ. ನಾವು ಪರಮಾಣು ಅಂದ್ರೆ ಏನು ಅಂತ 7th 8th ಸ್ಟ್ಯಾಂಡರ್ಡಲ್ಲಿ ಫಿಸಿಕ್ಸಲ್ಲಿ ಕೇಳಿದ್ರೆ, ಯಾವಾಗ ಎಲ್ಲ ವಸ್ತು ಒಡೆದು ಇನ್ನು ಮುಂದೆ ಒಡೆಯೋದಕ್ಕಾಗೋದಿಲ್ವೋ, ವಿಭಾಜಿಸ್ಲಿಕ್ಕಾಗೋದಿಲ್ವೋ ಅಂತ ಆ ಹಂತ ಮುಟ್ತೀವೋ ಅದಕ್ಕೆ ಪರಮಾಣು ಅಂತ ಹೇಳಿದರು ಅಂತ. ಅದೇ ಡೆಫಿನೇಷನ್ ಭಾಗವತದಲ್ಲಿದೆ. ಚರಮಃ ತೀರ ಕೊನೆಯದು, ಅಸಂಯುತ ಇನ್ನು ಮುಂದೆ ಸಂಯೋಗ ಆಗದೇ ಇರುವಂತಹದ್ದು, 2 ಆಗದೇ ಇರುವಂತಹದ್ದು, ಅದು ಪರಮಾಣು ಎಂಬುದಾಗಿ ತಿಳಿದುಕೋ ಅಂತ ಹೇಳ್ತಾರೆ. ಆಧುನಿಕ ವಿಜ್ಞಾನದ ಡೆಫಿನೇಷನ್, ಭಾಗವತದಲ್ಲಿರುವಂತಹ ಪರಮಾಣುವಿನ ಡೆಫಿನೇಷನ್ ವರ್ಡ್ ಟು ವರ್ಡ್ ಸೇಮ್ ಇದೆ, ಗಮನಿಸಬೇಕು. ಈ ಪರಮಾಣು 2 ಆದಾಗ ಅದಕ್ಕೊಂದು 2 ಪರಮಾಣು ಸೇರಿದಾಗ ಅದಕ್ಕೊಂದು ಅಣು ಅಂತ ಕರಿತೀವಿ. ಅದೇ 3 ಪರಮಾಣು ಸೇರಿದ್ರೆ ಅದಕ್ಕೆ ತ್ರಸರೇಣು ಅಂತ ಕರೀತಾರೆ. ತ್ರಸರೇಣು ಅಥವಾ ತ್ರೇಣು ಅಂತ ಕರೀತಾರೆ. ಈ ತ್ರಸರೇಣು ಅಂದ್ರೆ ಎಷ್ಟಿರುತ್ತೆ ಅದನ್ನು ನಾವು ಕಣ್ಣಲ್ಲಿ ನೋಡಬಹುದು ಅನ್ನೋದನ್ನು ಹೇಳ್ತಾರೆ. 5ನೇ ಶ್ಲೋಕದಲ್ಲಿ ಅಣುರ್ದ್ವೌ ಪರಮಾಣು ಸ್ಯಾತ್ ತ್ರಸರೇಣುಸ್ತ್ರಯ ಸ್ಮೃತಃ ಜಾಲಾರ್ಕರಶ್ಮ್ಯವಗತಃ ಖಮೇವಾನುಪತನ್ನಗಾತ್. 2 ಅಣುಗಳು, 2 ಪರಮಾಣುಗಳು ಸೇರಿದ್ರೆ ಅಣು ಅಂತಾಗುತ್ತೆ, 3 ಸೇರಿದ್ರೆ ತ್ರಸರೇಣು ಅಂತಾಗುತ್ತೆ. ಅದು ಹೇಗಿರುತ್ತೆ ಅಂದ್ರೆ ಜಾಲಾರ್ಕ ರಶ್ಮ್ಯವಗತಃ. ಜಾಲಾರ್ಕ ಅಂದ್ರೆ ಬೆಳದಿಂಗಳು, ಬೆಳಕಿಂಡಿ, ಬೆಳಕು ಬರೋದಕ್ಕೆ ಮೇಲ್ಗಡೆಯಿಂದ ಬೆಳಕು ಬರೋದಕ್ಕೆ ಬಿಡ್ತಾ ಇದ್ರಲ್ಲ, ಬೆಳಕಿನ ಕಿಂಡಿ, ಅದರ ಮೂಲಕ ಬೆಳಕು ಬಿಸಿಲು ಬಂದಾಗ ಅದರಲ್ಲಿರುವ ಧೂಳಿನ ಕಣ ಏನ್ ಕಾಣ್ತದಲ್ಲ, ಒಂದೊಂದೊಂದೊಂದು ಕಣಗಳು ಕಾಣ್ತಾವಲ್ವಾ, ಆ ಕಣಕ್ಕೆ ತ್ರಸರೇಣು ಅಂತ ಹೆಸರು. ಆ ತ್ರಸರೇಣುವನ್ನ ವ್ಯಾಪಿಸುವ ಸಮಯದ ಕಾಲದ ಪರಿಮಾಣಕ್ಕೆ, ಆ ತ್ರಸರೇಣುವನ್ನ ವ್ಯಾಪಿಸುವ ಕಾಲದ ಪರಿಮಾಣಕ್ಕೆ ತ್ರುಟಿ ಅಂತ ಹೆಸರು ಕೊಟ್ಟರು. ಇದು ಕಾಲದ ಅತ್ಯಂತ ಕಡಿಮೆ ಅವಧಿ, ಕ್ಯಾಲ್ಕುಲೇಟೆಡ್ ಶಾರ್ಟೆಸ್ಟ್ ಪೀರಿಯಡ್ ಆಫ್ ಟೈಮ್,
ಡಿಫೈನ್ಡ್ ಪೀರಿಯಡ್ ಆಫ್ ಟೈಮ್. ತ್ರುಟಿ 100 ತ್ರುಟಿಗಳು ಸೇರಿದರೆ ಒಂದು ವೇದ ಅಂತ ಕರೆಸ್ಕೊಳ್ತದೆ. ಅಂತಹ 3 ವೇದಗಳು ಸೇರಿದ್ರೆ ಒಂದು ನಿಮೇಷ, ಒಂದು ಲವ ಅಂತ ಕರೆಸ್ಕೊಳ್ತದೆ. 3 ವೇದಗಳು ಸೇರಿದ್ರೆ ಒಂದು ಲವ, 3 ಲವಗಳು ಸೇರಿದ್ರೆ ಒಂದು ನಿಮೇಷ ಅಂತ ಕರೆಸ್ಕೊಳ್ತದೆ. ಒಂದು ನಿಮೇಷ ಅಂದ್ರೆ ನಾವು ಕಣ್ರೆಪ್ಪೆಯನ್ನು ಒಂದು ಬಾರಿ ಹೀಗೆ ಬಡಿದು ತೆಗೆಯೋದಕ್ಕೆ ಎಷ್ಟು ಸಮಯ ಬೇಕೋ ಅಷ್ಟು ನಿಮೇಷ ಅಂತ. ನೋಡಿ, ನೀವು ಟ್ರೈ ಮಾಡಿ, ಕಣ್ರೆಪ್ಪೆ ಬಡಿದು ತೆಗೆದಿದ್ದು ಗೊತ್ತೇ ಆಗೋದಿಲ್ಲ, ಅಷ್ಟು ಅದಕ್ಕೆ ಒಂದು ನಿಮೇಷ ಅಂತ ಹೆಸರು. ಅಂತಹ 3 ನಿಮೇಷಗಳಿಗೆ ಒಂದು ಕ್ಷಣ ಅಂತ ಹೆಸರು. ನಾವು ಹೇಳ್ತೀವಿ ಒಂದು ಕ್ಷಣದಲ್ಲಿ ಅಂತ ಹೇಳ್ತೀವಲ್ವಾ, ಅದನ್ನ 3 ಬಾರಿ ಕಣ್ರೆಪ್ಪೆ ಬಡಿಯೋದಕ್ಕೆ ಎಷ್ಟು ಸಮಯ ಬೇಕೋ ಅದಕ್ಕೆ ಒಂದು ಕ್ಷಣ ಅಂತ ಕರೀತಾರೆ. ಅಂತಹ 5 ಕ್ಷಣಗಳು ಸೇರಿದ್ರೆ ಒಂದು ಕಾಷ್ಟ ಅಂತ ಕರೆಸ್ಕೊಳ್ತದೆ. ಅಂತಹ 15 ಕಾಷ್ಟಗಳು ಸೇರಿದ್ರೆ ಒಂದು ಲಘು ಅಂತ ಕರೆಸ್ಕೊಳ್ತದೆ. 15 ಲಘುಗಳು ಸೇರಿದ್ರೆ ಒಂದು ನಾಡಿಕ ಅಂತ ಕೇಳಿಸ್ಕೊ. ಅಂತಹ ನಾಡಿಕೆಗೆ 2 ನಾಡಿಕೆಗಳು ಸೇರಿದ್ರೆ ಒಂದು ಮುಹೂರ್ತ ಅಂತ ಕರೆಸ್ಕೊಳ್ತದೆ. ಈ ಮುಹೂರ್ತಗಳು ಅಂದಾಜಲ್ಲಿ 7 ಮುಹೂರ್ತಗಳು ಸೇರಿದ್ರೆ ಮುಹೂರ್ತ ಅಲ್ಲ, ನಾಡಿಕೆ. 7 ನಾಡಿಕೆಗಳು ಸೇರಿದ್ರೆ ಒಂದು ಪ್ರಹರ ಅಂತ ಕರೆಸ್ಕೊಳ್ತದೆ. 6 ಅಥವಾ 7. 6 ಅಥವಾ 7 ಯಾಕೆ ಹೇಳಿದ್ರು? ಸೂರ್ಯನ ಚಲನೆಯ ಪ್ರಕಾರ ದಿನಮಾನ ವೃದ್ಧಿ ಆಗ್ತಾ ಇರ್ತದೆ. ಹಾಗೆ ರಾತ್ರಿಮಾನವು, ಬೇಸಿಗೆನಲ್ಲಿ ದಿನಮಾನ ವೃದ್ಧಿ ಆಗುತ್ತೆ, ಆವಾಗ 7 ನಾಡಿಕೆಗಳಾದರೆ ಒಂದು ಪ್ರಹರ. ಹಾಗೇನೆ ಚಳಿಗಾಲದಲ್ಲಿ ದಿನಮಾನ ಕಡಿಮೆ ಆಗ್ತಾ ಇರ್ತದೆ, ಆವಾಗ 6 ನಾಡಿಕೆಗಳಾದರೆ ಒಂದು ಪ್ರಹರ. ಅದರ ಆಧಾರದ ಮೇಲೆ 6 ಅಥವಾ 7 ಅಂತ ತಗೊಳ್ಬೋದು. ಆ ಪ್ರಹರಗಳನ್ನ ಆ ಪ್ರಹರಗಳನ್ನೇ ಯಾಮ ಅನ್ನುವಂತಹ ಇನ್ನೊಂದು ಹೆಸರಲ್ಲಿ ಕರೀತಾರೆ. ಸಾಧಾರಣವಾಗಿ ನಾವು 4 ಯಾಮಗಳು ಅಂತಾದರೆ ಒಂದು ಹಗಲು ಅಂತ ಹೇಳ್ತೀವಿ. ಅದೇ ರೀತಿ 4 ಪ್ರಹರಗಳು ಅಂತಲೂ ಹೇಳ್ತೇವೆ. ಕೆಲವೊಂದು ಲೆಕ್ಕದಲ್ಲಿ 6 ಅಂತನೂ ಬರುತ್ತೆ. ಇದಕ್ಕೆ ಈ ನಾಡಿಕ ಅನ್ನೋದನ್ನು ನೋಡಿದಲ್ವಾ, ಆ ನಾಡಿಕ ಅಳಿಯೋದಕ್ಕೆ ಹೇಗೆ ಪದ್ಧತಿ ಇತ್ತು ಅಂತ. ಇದು ಬಹಳ ಇಂಟ್ರೆಸ್ಟಿಂಗ್ ಇದೆ. ಅವಾಗ ಗಡಿಯಾರ ಅಂತೂ ಇರಲಿಲ್ಲ, ಹೇಗೆ ಕಂಡು ಹಿಡಿತಾ ಇದ್ರು? ಸೂರ್ಯನ ಚಲನೆ ನಮ್ಮ ಸಾಧಾರಣ ಕಣ್ಣಿಗೆ ಕಾಣಿಸೋದಿಲ್ಲ, ಅದನ್ನ ಕಂಬ ಮಾಡಿಬಿಟ್ಟು ನೆರಳಿನ ಚಲನೆ ಮೇಲೆ ಕಂಡು ಹಿಡಿತಾ ಇದ್ರು, ಅದೆಲ್ಲ ಓಕೆ. ಆದರೆ ಸರಿಯಾಗಿ ಈಗ ಮದುವೆ ಇತ್ಯಾದಿಗಳಾಗಬೇಕಾದ್ರೆ ಸರಿಯಾದ ಮುಹೂರ್ತದಲ್ಲಿ ಅಕ್ಷತೆ ಹಾಕಬೇಕು, ಗೃಹ ಪ್ರವೇಶ ಆಗಬೇಕಾದ್ರೆ ಸರಿಯಾದ ಮುಹೂರ್ತದಲ್ಲಿ ಮಾಡಬೇಕು ಅಂತೆಲ್ಲ ಶಾಸ್ತ್ರ ಹೇಳುತ್ತಲ್ಲ, ಆ ಮುಹೂರ್ತ ಅನ್ನೋದನ್ನ ಹ್ಯಾಕ್ ಕಂಡುಹಿಡಿದ್ರು ಅಂತ ನೋಡೋದಕ್ಕೆ ಒಂದು ಮಷೀನ್ ತಯಾರು ಮಾಡಿದ್ರು. ಅದಕ್ಕೆ ಘಟಿಕಾ ಪಾತ್ರೆ ಅಂತ ಹೆಸರು. ಈ ಘಟಿಕಾ ಪಾತ್ರೆ ಹ್ಯಾಕ್ ತಯಾರು ಮಾಡಬೇಕು ಅನ್ನೋದನ್ನು ಹೇಳಿದ್ದಾರೆ. ಏನಿರುತ್ತೆ, ಒಂದು ಸೇರು ನೀರುಳ್ಳ ಪಾತ್ರೆ, ಒಂದು ಯಾವುದೋ ಪಾತ್ರೆ ತೆಗೆದು ಅದರಲ್ಲಿ ಒಂದು ಸೇರು ನೀರು ಅಂತಂದ್ರೆ ಆನ್ ಆನ್ ಅವರೇಜ್ 1 ಲೀಟರ್ ನೀರು ಅಂತ ಇಟ್ಕೊಳ್ಬೇಕು. ಒಂದು ಪಾತ್ರೆನಲ್ಲಿ 1 ಲೀಟರ್ ನೀರು ಹಾಕಿಡೋದು. ಆಮೇಲೆ ಅದ್ರ ಮೇಲೆ ಘಟಿಕಾ ಪಾತ್ರೆಯನ್ನ ಹಾಕೋದು. ಆ ಘಟಿಕಾ ಪಾತ್ರೆಗೆ ಕೆಳಗಡೆ ಒಂದು ಪುಟ್ಟ ರಂಧ್ರ ಇರುತ್ತೆ. ಆ ಘಟಿಕಾ ಪಾತ್ರೆ ಪೂರ್ತಿ ಮುಳುಗೋವರೆಗೂ ಒಂದು ನಾಡಿಕ ಅಥವಾ ಒಂದು ಘಟಿಕ, ಒಂದು ಘಳಿಗೆ ಅಂತ ಹೇಳ್ತೀವಿ. ಇವಾಗ ಪ್ರಶ್ನೆ ಬರಬಹುದು, ಬೇರೆ ಬೇರೆ ಸೈಜ್ ಇದ್ರೆ ಬೇರೆ ಬೇರೆ ಸೈಜಲ್ಲಿ ಮುಳುಗ್ತಾವಲ್ಲ
ಬೇರೆ ಬೇರೆ ಸಮಯದಲ್ಲಿ ಮುಳುಗ್ತಾವಲ್ಲ ಅಂತ ಪ್ರಶ್ನೆ. ಅದಕ್ಕೆ ಉತ್ತರವಾಗಿ ಏನು ಹೇಳ್ತಾರೆ ಅಂದರೆ, ಆ ಪಾತ್ರೆ ತಯಾರು ಮಾಡೋದಕ್ಕೆ ತೂಕ ಡಿಫೈನ್ ಮಾಡಿಟ್ರು. ನೋಡಿ, ನಾವು ಬೇರೆ ಬೇರೆ ಸೈಜ್ ಮಾತಾಡಿದ್ವಿ, ಆದರೆ ಭಾಗವತದಲ್ಲಿ ಇನ್ನೂ ಆಳವಾಗಿ ಯೋಚನೆ ಮಾಡಿ ಸೈಜ್ ಯಾವುದಾದ್ರೂ ಇಟ್ಕೊಳ್ಳಿ, ತೂಕ ತಾನೇ ಇಂಪಾರ್ಟೆಂಟ್ ನೀರಲ್ಲಿ ಮುಳುಗೋದಕ್ಕೆ. ತೂಕ ಡಿಫೈನ್ ಮಾಡಿಟ್ರು, ಇಷ್ಟು ತೂಕದ ಪಾತ್ರೆ ಇರಬೇಕು ಅಂತ. ಅವಾಗ ಇನ್ನೂ ಒಂದು ಪ್ರಶ್ನೆ ಬರುತ್ತೆ, ರಂಧ್ರ ಚಿಕ್ಕದು ದೊಡ್ಡದು ಅಂತಾದರೆ ಅವಾಗಲೂ ಬೇಗ ಮುಳುಗಬಹುದು. ಅದಕ್ಕೋಸ್ಕರ ಏನು ಹೇಳಿದ್ರು, ರಂಧ್ರ ಮಾಡೋದಕ್ಕೆ ಒಂದು ಅಳತೆ ಹೇಳಿಬಿಟ್ರು, ಇಷ್ಟೇ ರಂಧ್ರ ಇರಬೇಕು. ಆ ರಂಧ್ರ ಹೇಗೆ ಹೇಳಿದ್ರು ಗೊತ್ತೇನು? 20 ಗುಲಗಂಜಿ ತೂಕ ಇಳ್ಳುವಂತಹ ಒಂದು ಚಿನ್ನದ 4 ಅಂಗುಲದ ಸೂಜಿ ತಯಾರು ಮಾಡಬೇಕು. 20 ಗುಲಗಂಜಿಯ ತೂಕವುಳ್ಳಂತಹ ಚಿನ್ನದ 4 ಅಂಗುಲ ಉದ್ದ ಇರುವಂತಹ ಒಂದು ಸೂಜಿ ತಯಾರು ಮಾಡಬೇಕು. ಆ ಸೂಜಿಯಿಂದ 6 ಫಲ ತೂಕವುಳ್ಳಂತಹ ತಾಮ್ರದ ಪಾತ್ರೆಗೆ ತೂತು ಹಾಕಬೇಕು, ರಂಧ್ರ ಕೊರಿಬೇಕು. 6 ಫಲ ಉಳ್ಳಂತಹ, ಫಲ ಅಂದರೆ ತೊಲೆ, ನಾವು ಏನು 10 ಗ್ರಾಮ್ಸಿಗೆ ಹೇಳ್ತೀವಲ್ಲ ತೊಲೆ ಅಂತೇಳಿ, ಎಕ್ಸಾಕ್ಟ್ಲಿ 10 ಗ್ರಾಮ್ಸ್ ಆಗೋದಿಲ್ಲ, 11.6 ಏನೋ ಆಗುತ್ತೆ ಅದು. ಇವಾಗ ನಾವು ಸೆಟ್ ರೈಟ್ ಮಾಡ್ಕೊಂಡ್ಬಿಟ್ಟಿದ್ದೀವಿ, 10 ಗ್ರಾಮ್ ಅಂದರೆ ಒಂದು ತೊಲೆ ಅಂತ ಮಾಡ್ಕೊಂಡ್ಬಿಟ್ಟಿದ್ದೀವಿ. ಒಂದು ತೊಲೆ ಅಂತ ಹೇಳಿದ್ರೆ 11.6 ಗ್ರಾಮ್ ಆಗುತ್ತೆ, ಟು ಬಿ ಅಕ್ಯುರೇಟ್. ಫಲ ಅಂದರೆ ತೊಲೆ. 6 ತೊಲೆಗಳುಳ್ಳ ಅಂದರೆ 6 ತೊಲೆಯ ಒಂದು ತಾಮ್ರದ ಪಾತ್ರೆಯನ್ನ 20 ಗುಲಗಂಜಿ ತೂಕದ 4 ಅಂಗುಲ ಉದ್ದ ಇರುವ ಒಂದು ಚಿನ್ನದ ಸೂಜಿಯಿಂದ ರಂಧ್ರ ಕೊರೆದು ಆ ಪಾತ್ರೆಯನ್ನ 1 ಲೀಟರ್ ನೀರು ಇರುವ ಪಾತ್ರೆಯಲ್ಲಿ ಬಿಟ್ಟರೆ ಆ ಪಾತ್ರೆ, ತಾಮ್ರದ ಪಾತ್ರೆ ಮುಳುಗೋದಕ್ಕೆ ಎಷ್ಟು ಸಮಯ ಬೇಕೋ ಅದಕ್ಕೆ ಒಂದು ನಾಡಿಕ ಅಂತ ಕರೆದ್ರು, ಅದಕ್ಕೆ ಒಂದು ಘಟಿಕ ಅಂತಲೂ ಹೇಳ್ತಾರೆ, ಘಳಿಗೆ ಅಂತಲೂ ಹೇಳ್ತಾರೆ. ಇದರ ಆಧಾರದ ಮೇಲೆ ಲೆಕ್ಕಾಚಾರ ನಡೀತಾ ಇತ್ತು. ಈಗ ನಾವು ಇದನ್ನ ಇನ್ ಜನರಲ್ ಆಗಿ ನೋಡೋದು ಅಂತಾದರೆ, ಆಧುನಿಕ ಭಾಷೆಯಲ್ಲಿ ಹೇಳೋದು ಅಂತಾದರೆ, ಒಂದು ಘಟಿಕ ಅಂತ ಹೇಳಿದ್ರೆ 24 ನಿಮಿಷಗಳು ಆಗ್ತವೆ. ದಿನದಲ್ಲಿ ಒಟ್ಟು 60 ಘಟಿಕ, ದಿನದಲ್ಲಿ ಒಟ್ಟು 60 ಘಳಿಗೆಗಳು ಆದರೆ ಒಂದು ದಿನ ಅಂತ ಹೇಳ್ತಾರೆ. ಆ 60 ಘಳಿಗೆಗಳನ್ನು 4 ಯಾಮ ಹಗಲು, 4 ಯಾಮ ರಾತ್ರಿ ಎಂಬುದಾಗಿ ವಿಂಗಡಿಸ್ತಾರೆ. ಹೀಗಾಗಿ 60 ಘಳಿಗೆಗಳು ಅಥವಾ 8 ಯಾಮಗಳು ಸೇರಿದರೆ ಒಂದು ದಿನ ಅಂತ ಆಯಿತು. ಅಂತಹ 15 ದಿನಗಳು ಸೇರಿದರೆ ಒಂದು ಪಕ್ಷ, 2 ಪಕ್ಷಗಳು, ಒಂದು ಶುಕ್ಲ, ಒಂದು ಕೃಷ್ಣ. ಶುಕ್ಲ ಪಕ್ಷ ಪಿತೃದೇವತೆಗಳಿಗೆ ಹಗಲು, ಕೃಷ್ಣ ಪಕ್ಷ ಪಿತೃದೇವತೆಗಳಿಗೆ ರಾತ್ರಿ. ಆ ಕಾರಣದಿಂದ ಒಂದು ಮಾಸವಾದರೆ ಪಿತೃದೇವತೆಗಳಿಗೆ ಒಂದು ದಿನ ಅಂತ. ಅಂತಹ 2 ಮಾಸಗಳು ಸೇರಿದರೆ ಒಂದು ಋತು, 6 ಋತುಗಳು ಸೇರಿದರೆ ಅಥವಾ 3 ಋತುಗಳು ಸೇರಿದರೆ ಅಯನ, 2 ಅಯನಗಳು ಸೇರಿದರೆ ಒಂದು ವತ್ಸರ ಅಥವಾ ವರ್ಷ. ಒಟ್ಟಾರೆಯಾಗಿ 12 ಮಾಸಗಳು ಸೇರಿದರೆ ಒಂದು ವರ್ಷ. ಲೆಕ್ಕಾಚಾರ ಮಾಡೋದಕ್ಕೆ, ಈ ವರ್ಷವನ್ನು ಲೆಕ್ಕಾಚಾರ ಮಾಡೋದಕ್ಕೆ 5 ಪ್ರಕಾರದ ವತ್ಸರಗಳನ್ನು ನಿಯಮನೆ ಮಾಡ್ತಾರೆ, ಸೂಚನೆ ಮಾಡ್ತಾರೆ. ಭೂಮಿಯ ಚಲನೆಯ ಆಧಾರದ ಮೇಲೆ, ಸೂರ್ಯನ ಚಲನೆಯ ಆಧಾರದ ಮೇಲೆ, ಚಂದ್ರನ ಚಲನೆಯ ಆಧಾರದ ಮೇಲೆ, ಬೃಹಸ್ಪತಿ ಗ್ರಹದ ಚಲನೆಯ ಆಧಾರದ ಮೇಲೆ, ಮತ್ತು ಈ ಎಲ್ಲ ಲೆಕ್ಕಾಚಾರಗಳಿಗೆ ಒಂದು ಸ್ಟ್ಯಾಟಿಕ್ ಪಾಯಿಂಟ್ ಬೇಕಲ್ಲ, ಅದು ಒಂದು. ಒಟ್ಟಾಗಿಯಾಗಿ 5: ಸಂವತ್ಸರ, ಪರಿವತ್ಸರ, ಇಡಾವತ್ಸರ, ಅನುವತ್ಸರ ಮತ್ತು ವತ್ಸರ ಅಂತ ಹೇಳ್ತಾರೆ. ಒಂದು ಸ್ಟ್ಯಾಟಿಕ್ ಪಾಯಿಂಟ್ ಇಳ್ಕೊಳ್ಳೋದಕ್ಕೆ ಅಂತ ಬರುವಂತಹದ್ದಕ್ಕೆ ವತ್ಸರ 360 ದಿವಸಗಳು. ಇವುಗಳನ್ನು ಸ್ಟ್ಯಾಟಿಕ್ ಇಟ್ಕೊಂಡು ಅಳೆಯೋದಕ್ಕೆ ಚಂದ್ರನ ಆಧಾರದ ಮೇಲೆ ಅಳೆಯುವಂತಹದ್ದು ಸಂವತ್ಸರ, ಸೂರ್ಯನ ಆಧಾರದ ಮೇಲೆ ಇಡುವಂತಹದ್ದು ಪರಿವತ್ಸರ, ಹೀಗೆಲ್ಲ ಬೇರೆ ಬೇರೆ ಲೆಕ್ಕಾಚಾರದ ಚಲನೆ ಆಧಾರದ ಮೇಲೆ ಇರುವಂತಹ ವತ್ಸರಗಳು ಇತ್ಯಾದಿಗಳು ಕಾಲಗದ ವಿವರಣೆಗಳು ಅನ್ನುವಂತಹದ್ದನ್ನು ನೋಡ್ತಾರೆ.
ಈ ವಿವರಣೆಯನ್ನೇ ಮುಂದುವರಿಸಿ, ಕಾಲದ ವಿವರಣೆಯನ್ನೇ ಮುಂದುವರಿಸಿ ಯುಗಗಳು, ಆಮೇಲೆ ಮನ್ವಂತರಗಳು, ಆಮೇಲೆ ಕಲ್ಪಗಳು ಅಂತ ಕರೀತಾರೆ. ಅದರ ಲೆಕ್ಕಾಚಾರ ನಾವು ಮುಂದಿನ ಪಾಠದಲ್ಲಿ ನೋಡೋಣ. ಮುಂದಿನ ಪಾಠ 22ನೇ ತಾರೀಕು, 21ನೇ ತಾರೀಕು ಶನಿವಾರ ಇರುತ್ತೆ. ನಾಳೆ ನಾನು ಪ್ರಯಾಣಕ್ಕೆ ಬೆಂಗಳೂರಿಗೆ ಹೋಗ್ತಾ ಇದ್ದೀನಿ ಉಪನ್ಯಾಸ ನಿಮಿತ್ತ. ಹಾಗಾಗಿ ರಾತ್ರಿ ಪಾಠ ಮಾಡ್ಲಿಕ್ಕೆ ಆಗೋದಿಲ್ಲ. ಮುಂದಿನ ಶನಿವಾರ ಮತ್ತೆ ಸಿಗೋಣ. ಎಲ್ರಿಗೂ ನಮಸ್ಕಾರ. ತತ್ಸತ್ ಶ್ರೀ ಕೃಷ್ಣ ಅರ್ಪಣ ಮಸ್ತು. ಗುರುಗಳೇ ಒಂದು ಪ್ರಶ್ನೆ ಇತ್ತು. ಏನು ನೀವು ಯಾಮ ಅಂತ ಹೇಳಿದ್ರೆ ಈ ಶಿವರಾತ್ರಿಯಲ್ಲಿ 4 ಯಾಮ ಅಂತಿರಲ್ಲ, ಆ ಯಾಮ ಬೇರೆ ಅರ್ಥ? ಹೌದು ಅದೇನೆ. ಈಗ ಮೊದಲನೇ ಯಾಮ, 2ನೇ ಯಾಮ, 3ನೇ ಯಾಮ ಅಂತ ಇರುತ್ತಲ್ಲ. ಸಾಧಾರಣವಾಗಿ 3 ಗಂಟೆ ಒಂದು ಯಾಮ ಅಂತ ಹೇಳ್ತಾರೆ. ಅದೇನೆ. ಆಯ್ತು ಗುರುಗಳೇ, ಥ್ಯಾಂಕ್ಸ್. ಗುರುಗಳೇ, ನಮಸ್ತೆ. ಇದು ನೀವು ತಾವು ಯಾವ ಇದು ಭಾಗವತ ಗ್ರಂಥನ ರೆಫರ್ ಮಾಡ್ತಾ ಇದ್ದೀರಾ? ಯಾವ್ದನ್ನ ತಗೋಬಹುದು ಅಂತ? ನನ್ನ ಹತ್ರ ಯಾವ್ದು ಇಲ್ಲ ಗ್ರಂಥ, ಅದಕ್ಕೆ ಹೇಳಿದೆ. ಸರಳವಾಗಿರುವಂತಹದ್ದು ಅಂದ್ರೆ ಗೀತಾ ಪ್ರೆಸ್ನವ್ರದ್ದು. ಇನ್ನೂ ಸ್ವಲ್ಪ ಹೆಚ್ಚಿನ ವಿವರಣೆ ಇತ್ಯಾದಿಗಳು ಬೇಕು ಅಂತ ಹೇಳಿದ್ರೆ ಭಾರತ ದರ್ಶನ ಪ್ರಕಾಶನ ಅಂತ ಒಂದಿದೆ, 8 ವಾಲ್ಯೂಮ್ ಮಾಡಿದ್ದಾರೆ. ಅವು ಇತ್ತೀಚೆಗೆ ರೀಪ್ರಿಂಟು ಆಗಿದೆ. ಇನ್ನೂ ಬಹಳ ಆಳವಾದ ವಿವರಣೆ ಬೇಕು ಅಂತ ಹೇಳಿದ್ರೆ ಬೆಂಗಳೂರಲ್ಲಿ ಒಂದು ಇದೆ, ಅದು ನೆನಪಿಗೆ ಬರ್ತಾ ಇಲ್ಲ, ದೊಡ್ಡದಾಗಿದೆ, 5 ವಾಲ್ಯೂಮ್ ಇದೆ. ಸಂಪೂರ್ಣ ಭಾಗವತ ಅಂತ 5 ವಾಲ್ಯೂಮ್ ಇದೆ. ಯಾರು ಬರ್ದಿರೋದು ಗುರುಗಳೇ ಅದು? ಅದು ಮೋಟಗಾನಹಳ್ಳಿ ಶೇಷಶಾಸ್ತ್ರಿ ಅಂತ ಮೈಸೂರು ಮಹಾರಾಜ್ಯದಲ್ಲಿ ಆಸ್ಥಾನ ವಿದ್ವಾಂಸರಿದ್ರು. ಅವರು ಕನ್ನಡಕ್ಕೆ ಅನುವಾದ ಮಾಡಿರುವುದು. ಅದು ಇತ್ತೀಚೆಗೆ ರೀಪ್ರಿಂಟ್ ಆಗಿತ್ತು. ಇತ್ತೀಚೆಗೆ ಅಂದ್ರೆ ಒಂದು 5-6 ವರ್ಷದ ಹಿಂದೆ. ಇವಾಗ ಏನು ಅಂತ ನಂಗೆ ಗೊತ್ತಿಲ್ಲ. ಸಂಪೂರ್ಣ ಭಾಗವತ ದರ್ಶನ, ಸಂಪೂರ್ಣ ಭಾಗವತ ಅಂತ ಇದೆ. ಅದಕ್ಕಿಂತ ನೀವು ಭಾರತ ದರ್ಶನ ಪ್ರಕಾಶನ ಅಥವಾ ಗೀತಾ ಪ್ರೆಸ್ ಬಳಸಬಹುದು. ಅದರಲ್ಲಿ ಬಹಳ ದೀರ್ಘವಾದ ವಿವರಣೆ ಇದೆ. ಧನ್ಯವಾದ ಗುರು. ಸರಿ, ಎಲ್ರಿಗೂ ನಮಸ್ಕಾರ, ಶುಭರಾತ್ರಿ. ನಮಸ್ಕಾರ ಗುರು. ನಮಸ್ಕಾರ ಗುರುಗಳು. ನಮಸ್ಕಾರ ಗುರುಗಳು. ನಮಸ್ತೆ ಆಚಾರ್ಯ.